ದೇವರ ವಾಕ್ಯ ಕಡೆ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ. ಇವತ್ತು ದೇವರ ಪ್ರಸನ್ನತೆ ಬಗ್ಗೆ ನಾನು ಪ್ರಸಂಗ ಮಾಡಲಿದ್ದೇನೆ. ದೇವರ ಪ್ರಸನ್ನತೆ. ಒಂದು ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ 11ನೇ ವಚನ. ಯಾರಾದರೂ ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟಿದ್ದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೆಚ್ ಉಜ್ಜ ಎಂಬ ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಆ ದಿವಸ ದಾವೀದನು ದೇವರಿಗೆ ಭಯಪಟ್ಟು ದೇವರ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತಾರದೆ ಗತ್ ಊರಿನ ಒಬೇದೆದೋಮನ ಮನೆಗೆ ಕಳುಹಿಸಿದನು. ದೇವರ ಮಂಜೂಷವು ಒಬೇದೆದೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಕ್ಕೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಒಬೇದೆದೋಮನ ಮನೆಯನ್ನು ಅವನಿಗೆ ಇದ್ದಿದ್ದೆಲ್ಲವನ್ನು ಆಶೀರ್ವದಿಸಿದನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಒಬೇದೆದೋಮನ ಕುರಿತು. ಈ ಮಂಜೂಷ ಅಂದ್ರೆ ಏನು? ಮಂಜೂಷ ಅಂದ್ರೆ ಏನು? ಮಂಜೂಷ ಮೋಸೆಗೆ ದೇವರು ಹೇಳ್ತಾನೆ, ಒಂದು ಪೆಟ್ಟಿಗೆಯನ್ನ ಮಾಡು. ಆ ಪೆಟ್ಟಿಗೆಯಲ್ಲಿ ಏನಿರಬೇಕು? ಪೆಟ್ಟಿಗೆಯಲ್ಲಿ ಏನಿರ್ಬೇಕು? ಯಾರಿಗಾದ್ರೂ ಗೊತ್ತಾ? ಮನ್ನಾ, ಹಲ್ಲೆಲೂಯಾ, ಆರೋನನ ಕೋಲು, ದಶಾಂಶಗಳು, ಹಲ್ಲೆಲೂಯಾ. ಈ 3 ವಸ್ತುಗಳನ್ನ ಅದರಲ್ಲಿ ಇಡಬೇಕು. ಹಲ್ಲೆಲೂಯಾ. ದೇವರು ಕೊಟ್ಟ ದಶಾಂಶ, ಆರೋನನ ಕೋಲು, ಹಲ್ಲೆಲೂಯಾ, ಮತ್ತೆ ಆಕಾಶದಿಂದ ಸುರಿಸಿದಂತ ಮನ್ನಾ, ಹಲ್ಲೆಲೂಯಾ. ಇದನ್ನ ಇಟ್ಟುಕೊಂಡು ಒಂದು ಗುಡಾರವನ್ನು ಕಟ್ಟಿ ಆ ಗುಡಾರದಲ್ಲಿ ಅತಿ ಪರಿಶುದ್ಧವಾದ ಸ್ಥಳದಲ್ಲಿ ಈ ಒಂದು ಮಂಜೂಷವನ್ನ ಪೆಟ್ಟಿಗೆ ಇಟ್ಟು ಯಾರ್ಯಾರು ಪಾಪ ಮಾಡ್ತಾರೋ ವರ್ಷಕ್ಕೊಂದು ಸಾರಿ ಆ ಗುಡಾರದ ಹತ್ರ ಬಂದು ಇವರ ಒಂದು ಕುಟುಂಬದ ಪರವಾಗಿ ಒಂದು ಕುರಿನೋ ಕೋಳಿನ ಕೊಯ್ದು ಅದರ ಒಂದು ಯಜ್ಞವನ್ನ ಮಾಡಿ ಆ ರಕ್ತವನ್ನ ಯಾಜಕರು, ಮಹಾಯಾಜಕರು ಅವರ ರಕ್ತವನ್ನ ತೆಗೆದುಕೊಂಡು ಈ ಮಂಜೂಷ ಪೆಟ್ಟಿಗೆಗೆ ಹೋಗಿ ಅಲ್ಲಿ ಇವರ ಕುಟುಂಬ ಕುರಿತು ಅವರ ಪಾಪಗಳು ಕ್ಷಮಿಸಲಿ ಅಂತ ಹೇಳಿ ಈ ತರ ಚಿಮ್ಕಿಸಿ ಬರ್ತಾರೆ. ಹಲ್ಲೆಲೂಯಾ. ಅವರು ಗೌಣ ಹಾಕೊಂಡಿರ್ತಾರೆ, ಅವ್ರಿಗೊಂದು ಹಗ್ಗ ಕಟ್ತಾರೆ. ಆ ಹಗ್ಗ ಕಟ್ಟಿ ಈ ಹೊರಗಡೆ ಇರುವವರು, ಈ ಯಾಚಕರು ಹಿಡ್ಕೊಂಡು ನಿಂತಿರ್ತಾರೆ. ಇವರು ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ಇವರು ಏನಾದರೂ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ರೆ ಅವರು ಅಲ್ಲೇ ಮಂಜೂಷದ ಪೆಟ್ಟಿಗೆಯಲ್ಲಿ ಅಲ್ಲೇ ಸತ್ತು ಬೀಳ್ತಾರೆ. ಹಲ್ಲೆಲೂಯಾ. ಅವ್ರನ್ನ ಎಳ್ಕೊಳ್ಳಕ್ಕೆ ಈ ಹಗ್ಗ ಕಟ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಇವರು ಒಳಗೆ ಹೋಗಿ ಅವ್ರನ್ನ ತರುವಂಗಿಲ್ಲ. ಅತಿ ಪರಿಶುದ್ಧ ಸ್ಥಳದಲ್ಲಿ ಬೇರೆ ಯಾರು ಹೋಗಂಗಿಲ್ಲ. ಹಲ್ಲೆಲೂಯಾ. ಸೊ ಆವಾಗಿಂದ ಇವತ್ತಿನವರೆಗೂ ಈ ಹಗ್ಗ ಕಟ್ಕೊಳ್ತಾರೆ. ನೋಡಿದ್ದೀರಾ ಹಗ್ಗ ಕಟ್ಕೊಂಡಿದ್ದು? ನಂದು ಇದೆ, ಕಟ್ಕೊಳ್ತೀನಿ. ಹಲ್ಲೆಲೂಯಾ. ಈ ಹಗ್ಗವನ್ನ ಎಳ್ಕೊಳ್ಳೋದಕ್ಕೆ ಕಟ್ಕೋತಾರೆ. ಅದಕ್ಕೆ ಮಂಜೂಷದ ಪೆಟ್ಟಿಗೆ. ಹಲ್ಲೆಲೂಯಾ. ಈ ಓಬೇದೋಮನ ಕುರಿತು, ಓಬೇದೋಮ್ ಅಂದ್ರೆ ಸೇವಕ, ಆರಾಧಕ. ಹಲ್ಲೆಲೂಯಾ. ಏದೋಮ್ ಅಂದರೆ ಕೆಂಪು ಅಥವಾ ಮಾನವ ಕುಲ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ದೇವರ ಸಾನ್ನಿಧ್ಯವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಆಶೀರ್ವಾದವನ್ನು ತರುವಂತದ್ದಾಗಿದೆ. ದೇವರ ಪ್ರಸನ್ನತೆಯು, ದೇವರ ಸಾನ್ನಿಧ್ಯವು ನಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿ ಆಶೀರ್ವಾದವನ್ನು ತರುವಂತದ್ದಾಗಿದೆ. ಹಲ್ಲೆಲೂಯಾ. ಮಂಜೂಷ ಪೆಟ್ಟಿಗೆ ದೇವರ ಪ್ರಸನ್ನತೆಯನ್ನು ಸೂಚಿಸುತ್ತದೆ. ಮಂಜೂಷ ಪೆಟ್ಟಿಗೆ ಅಂದ್ರೆ ಏನು? ದೇವರ ಪ್ರಸನ್ನತೆಯನ್ನ ಸೂಚಿಸುತ್ತದೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ನಮ್ಮ ಮನೆಯಲ್ಲಿ ಇರುವುದು ಎಷ್ಟೋ ಹೆಚ್ಚಾಗಿ ಆಶೀರ್ವಾದವನ್ನು ತರುವಂತದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಆಲಯ ಯಾವುದು? ಆಲಯ ಯಾವುದು? ಆಲಯ ಯಾವುದು? ಅದು ಗೊತ್ತಿಲ್ಲ. ಏನೋ ಕರೆದ್ರೆ ಪಾಸ್ಟ್ರೆ ಅದಕ್ಕೆ ಇಲ್ಲಿ ಬಂದಿವಿ. ಆಲಯ ಅಂದ್ರೆ ಏನು, ಚರ್ಚ್ ಅಂದ್ರೆ ಏನು ನಮಗೆ ಗೊತ್ತಿಲ್ಲ ಅಂತ. ಆಲಯ ಅಂದ್ರೆ ಏನು? ನಮ್ಮ ದೇಹ. ಹಲ್ಲೆಲೂಯಾ. ಈ ಆಲಯದಲ್ಲಿ ಮಂಜೂಷ ಪೆಟ್ಟಿಗೆ ಇದೆ, ಇದೆಯಾ ಇಲ್ಲ? ಹೆಂಗಿದೆ? ಹಲ್ಲೆಲೂಯಾ. ದೇವರ ವಾಕ್ಯ, ಕತ್ತಿ, ಆಹಾರ, ಹಲ್ಲೆಲೂಯಾ, ಕೋಲು, ಪ್ರಾರ್ಥನೆ ಎಂಬ ಕೋಲು ಇದೆಯಾ? ಇದೆಯಾ? ಡೌಟ್ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದೇವ
ಪ್ರಸನ್ನತೆ ನಮ್ಮ ಮನೆಯಲ್ಲಿ ನಮ್ಮ ಹೃದಯದಲ್ಲಿ ಇರುವುದಾದರೆ ಎಷ್ಟೋ ಹೆಚ್ಚಾಗಿ ಸಂತೋಷ ಆಶೀರ್ವಾದ ನಮಗುಂಟಾಗತ್ತೆ. ಹಲ್ಲೆಲೂಯಾ. ದೇವರು ಓಬೇದೋಮನ ಮನೆಯಲ್ಲಿ ಮನೆಯನ್ನ ಆಶೀರ್ವಾದ ಮಾಡ್ದ. ಹಲ್ಲೆಲೂಯಾ. ನಿಜವಾಗ್ಲೂ ಮಾಡ್ದ. ದೇವರ ಪ್ರಸನ್ನತೆ ಬರುವಾಗ ಕೇವಲ ನಮ್ಮ ಆತ್ಮಿಕ ಕಾರ್ಯಗಳು ಮಾತ್ರವಲ್ಲ, ಎಲ್ಲಾ ಕಾರ್ಯಗಳನ್ನು ದೇವರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಮನ್ನ ಎಂಬ ದೇವರ ವಾಕ್ಯ, ಹಲ್ಲೆಲೂಯಾ. ದಶಾಜ್ಞೆ ಎನ್ನುವ ಕತ್ತಿ, ಹಲ್ಲೆಲೂಯಾ. ಪ್ರಾರ್ಥನೆ ಎಂಬ ಕೋಲು ಯಾರ ಮನೆಯಲ್ಲಿ ಇರುತ್ತೋ ಅವರ ಕುಟುಂಬದಲ್ಲಿ ಸದಾ ಆಶೀರ್ವಾದ ಇರುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಪ್ರಾರ್ಥನೆ, ಈ ಕತ್ತಿ, ಈ ದೇವರ ಆಹಾರ, ಈ ವಾಕ್ಯ ಸದಾಕಾಲ ನಿಮ್ಮ ಮನೆಯಲ್ಲಿ ಇರುವಾಗ ಅಲ್ಲಿ ಸದಾಕಾಲ ಆಶೀರ್ವಾದ ಇರುತ್ತೆ. ಹಲ್ಲೆಲೂಯಾ. ಆ ದೇವರ ಪ್ರಸನ್ನತೆ ಬಯಸುವಾಗ ನಮ್ಮ ಕುಟುಂಬ ಆಶೀರ್ವದಿಸಲ್ಪಡ್ತದೆ. ಹಾಗಾದ್ರೆ ದೇವರ ಪ್ರಸನ್ನತೆ ಬಂದ್ರೆ ಏನೆಲ್ಲ ನಮ್ಮ ಕುಟುಂಬದಲ್ಲಿ ನಡೆಯುತ್ತೆ? ನಮ್ಮ ಕುಟುಂಬದಲ್ಲಿ ಆಶೀರ್ವದಿಸಲ್ಪಡ್ತದೆ, ನಮಗೆ ಪ್ರಮೋಷನ್ಗಳಾಗ್ತದೆ, ನಮಗೆ ಆರ್ಥಿಕ ಸುಧಾರಣೆ ಆಗುತ್ತೆ, ನಮ್ಮ ಹೊಲ ಗದ್ದೆಗಳು ಆಶೀರ್ವದಿಸಲ್ಪಡ್ತದೆ, ನಮ್ಮ ಭವಿಷ್ಯಗಳು ಆಶೀರ್ವದಿಸಲ್ಪಡ್ತದೆ. ಇವೆಲ್ಲವೂ ಆಶೀರ್ವದಿಸಲ್ಪಡಬೇಕಾದರೆ ದೇವರ ಪ್ರಸನ್ನತೆಯನ್ನು ನಾವು ಹುಡುಗಬೇಕು. ಹಲ್ಲೆಲೂಯಾ. ಸುಮ್ಮನೆ ಪ್ರಮೋಷನ್ ಆಗೋದಿಲ್ಲ. ಈ ಯಾರು ಅಷ್ಟು ಈಜಿಯಾಗಿ ಪ್ರಮೋಷನ್ ಕೊಡಲ್ಲ. ಆರ್ಥಿಕ ಸುಧಾರಣೆ ಸುಮ್ಮನೆ ಹಣ ಬರೋದಿಲ್ಲ. ನೀ ಎಷ್ಟೆಲ್ಲ ಹಣ ತಗೊಂಬ, ಅದು ಎಲ್ಲೋ ಹೋಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸುಮ್ಮನೆ ನಮಗೆ ರಕ್ಷಣೆ ಆಗೋದಿಲ್ಲ, ಸುಮ್ಮನೆ ನಮಗೆ ಬಿಡುಗಡೆ ಆಗೋದಿಲ್ಲ. ಆ ಪ್ರಸನ್ನತೆಯನ್ನು ನಾವು ಹುಡುಕಬೇಕು. ಹಲ್ಲೆಲೂಯಾ. ಎಲ್ಲಿ ಹುಡುಕಬೇಕು? ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 2ನೇ ವಚನದಿಂದ 1ನೇ ವಚನದಿಂದ ಓದಿ. ನಡೆದರೆ ಎಲ್ಲಾ ಜನಾಂಗಗಳಿಗಿಂತಲೂ ಆಮೆನ್. ಹಲ್ಲೆಲೂಯಾ. ದೇವರ ಮಾತು ಕೇಳಿದ್ರೆ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನ ಉನ್ನತ ಸ್ಥಿತಿಗೆ ತರುವನು. ಆಮೇಲೆ ಏನಾಗುತ್ತೆ? ದೇವರ ಮಾತು ಕೇಳಿದ್ರೆ ಯೆಹೋವನ ಕಿವಿಗೊಟ್ಟು ನಡೆದರೆ ಈ ಶುಭಗಳು ನಿಮಗೆ ಬರುತ್ತೆ. ಯಾವ ಶುಭ? ಊರಲ್ಲಿ ಶುಭ, ಅಡವಿಯಲ್ಲಿ ಶುಭಗಳು, ನಿಮ್ಮ ಸಂತಾನಗಳಿಗೆ ಶುಭ ಉಂಟಾಗುವುದು, ದನ ಕರುಗಳಿಗೆ ಶುಭ ಉಂಟಾಗುವುದು, ನಿಮ್ಮ ಪುಟ್ಟಿಗಳ ಕೊಡವಿಗಳಿಗೆ ಶುಭ ಉಂಟಾಗುವುದು, ನೀವು ಹೋಗುವಾಗ ಬರುವಾಗ ಶುಭ ಉಂಟಾಗುವುದು, ಮಾಡುವನು. ಒಂದೇ ದಾರಿಯಿಂದ ಬಂದರೆ 7 ದಾರಿಯಿಂದ ಮಾಡುವರು. ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆಯೂ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗುವಂತೆಯೂ. ಆಮೆನ್. ಹಲ್ಲೆಲೂಯಾ. ನಿಮ್ಮ ಪ್ರಯತ್ನಗಳು ಸಫಲವಾಗಬೇಕು, ನಿಮ್ಮ ಮನೆಗೆ ಆಶೀರ್ವಾದ ಆಗಬೇಕು, ನಿಮ್ಮ ಕೆಲಸಕ್ಕೆ ಒಳ್ಳೆಯದಾಗಬೇಕು, ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು, ನಿಮ್ಮ ಪುಟ್ಟಿ ಕೊಡವಿಗಳಿಗೆ ಒಳ್ಳೆಯದಾಗಬೇಕು. ಅಂದರೆ ಏನ್ ಮಾಡ್ಬೇಕು? ಆತನ ಮಾತನ್ನ ಕೇಳಬೇಕು. ಹಲ್ಲೆಲೂಯಾ. ಆತನ ವಾಕ್ಯವನ್ನ ಕೇಳಬೇಕು, ಆತನ ಸ್ವರವನ್ನ ಕೇಳಬೇಕು. ಹಲ್ಲೆಲೂಯಾ. ಆತನ ವಾಕ್ಯ ಕೇಳುವಾಗ, ಆತನ ಮಾತು ಕೇಳುವಾಗ ನಮ್ಮ ಜೀವಿತದಲ್ಲಿ ಬದಲಾವಣೆ ಆಗುತ್ತೆ. ಮನುಷ್ಯರ ಮಾತು ಕೇಳಿದ್ರೆ ನಿನ್ನ ಕುಟುಂಬ ಹಾಳಾಗುತ್ತೆ. ದೇವರ ಮಾತು ಕೇಳು, ದೇವರ ಮಾತು ಕೇಳು, ಉದ್ಧಾರ ಆಗ್ತೀಯ. ದೇವರ ಮಾತು ಕೇಳು, ನಿನ್ನ ಕುಟುಂಬ ಆಶೀರ್ವಾದ. ದೇವರ ಮಾತು ಕೇಳು, ನೀನು ಹೋಗುವಾಗ ಬರುವಾಗ ಶುಭ ಉಂಟಾಗುತ್ತೆ. ದೇವರ ಮಾತು ಕೇಳು, ನಿನ್ನ ಪ್ರಯತ್ನಗಳು, ನೀನು ಕೈ ಹಾಕಿದ ಕೆಲಸ ಎಲ್ಲ ಸಫಲವಾಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರನ್ನ ನಂಬಿ ದೇವರ ಮಾತು ಕೇಳಿಕೊಂಡು ಜೀವನ ಮಾಡಿದ್ರೆ ನಿನ್ನ ಜೀವನದಲ್ಲಿ ಯಾರು ನಿನ್ನ ಮುಂದೆ ನಿಲ್ಲೋದಿಲ್ಲ, ನೀನು ಬೀಳೋದಿಲ್ಲ. ದೇವರು ನಿನ್ನ ಸಂಗಡ ಇರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೇನ್ ಮಾಡ್ತೀವಿ? ದೇವರ ಮಾತು ಒಂಚೂರು ಎಲ್ಲೋ ಮೂಲೆಯಲ್ಲಿ ಕೇಳ್ತೀವಿ, ಅದು ಕೇಳಿದೆವೋ ಬಿಟ್ಟಿವೋ. ಆದ್ರೆ ಮನುಷ್ಯರ ಮಾತಾದ್ರೂ ಗಂಟೆ ಗಂಟ್ಲೆ ಕೇಳ್ತೀವಿ. ಬ್ರದರ್ ಇನ್ನು ಏನೇನಿದೆ ಹೇಳಿ, ಇನ್ನು ಬೇಗ ಹೇಳು ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇನ್ನು ಏನೇನು ಸ್ಟಾಕ್ ಇಟ್ಕೊಂಡಿದ್ಯೋ ಅದನ್ನು ಕೇಳುವವರೆಗೂ ಇವನಿಗೆ ನಿದ್ದೆ ಬರಲ್ಲ, ಹೇಳುವವನಿಗೆ ಇವನಿಗೆ ನಿದ್ದೆ ಬರಲ್ಲ. ಹಲ್ಲೆಲೂಯಾ. ಅದನ್ನ ಬಿಟ್ಟು
ಸ್ವಭಾವ ಬಿಟ್ಟು ದೇವರ ಮಾತು ಕೇಳಕ್ ಶುರು ಮಾಡು. ಅವಾಗ ದೇವರು ನಿನ್ನನ್ನ ಒಂದು ಹೆಜ್ಜೆ ಮೇಲಕ್ಕೆ ತರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 128 1-6 ವಚನ, ದೇವರಲ್ಲಿ ಭಯ ಭಕ್ತಿ ಉಳ್ಳವನಾಗಿದ್ದರೆ ನಿನಗೆ ಏನಾಗುತ್ತೆ? ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಹಾ. ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವನಾಗಿ ಆತನ ದಾರಿಯಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಹಾ, ಅನುಭವಿಸು. ನೀನ್ ಕಷ್ಟಪಟ್ಟದ್ ನೀನ್ ಅನುಭವಿಸ್ಬೇಕಂದ್ರೆ ನೀನು ಎಲ್ಲಿ ನಡಿಬೇಕು? ಎಲ್ಲಿ ನಡಿಬೇಕು? ದೇವರ ದಾರಿಯಲ್ಲಿ ನಡಿಬೇಕು. ಆಮೇಲೆ ನೀನು ಧನ್ಯನು, ಹಾ. ನಿನಗೆ ಶುಭವಿರುವುದು. ನಿನಗೆ ಶುಭ ಇರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಅಂತಃಪುರದಲ್ಲಿರುವ ನಿನ್ನ ಹೆಂಡತಿ ಫಲಭರಿತವಾದ ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮಣೆಯ ಕೂತಿರುವ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮನೆಯ ಸಸಿಗಳಂತಿರುವರು. ಹಾ. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾದ ಆಶೀರ್ವಾದ ಹೊಂದುವನು. ಹೊಂದುವನು. ಅದೇನು ಆಶೀರ್ವಾದ? ಹಾ, ಜೀವನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನ ನೋಡುವನಾಗೋ, ಮಕ್ಕಳ ಮಕ್ಕಳನ್ನ ಕಾಣುವನಾಗೋ. ಹಲ್ಲೆಲೂಯ. ಮಕ್ಕಳಷ್ಟೇ ಅಲ್ಲ, ಮೊಮ್ಮಕ್ಕಳನ್ನು ಕಾಣುವ ಕಾಲ ದೇವರು ನಮಗೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗಿನ ಕಾಲದಲ್ಲಿ ಟ್ರೆಂಡ್ ಆಗ್ಬಿಟ್ಟಿದೆ, ಮಕ್ಕಳಷ್ಟೇ ಸಾಕು, ಮೊಮ್ಮಕ್ಕಳು ಬೇಡ ಅಂತ. ಹಲ್ಲೆಲೂಯ. ನಮಗೆ ಆಸೆ ನಾವು ಮೊಮ್ಮಕ್ಕಳು ಕಾಣ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಎಲ್ಲರಿಗೆ ಆ ಕೃಪೆ ಕೊಡಲ್ಲ ರೀ, ಕೆಲವರಿಗೆ ಮಾತ್ರ ಕೃಪೆ ಕೊಡೋದು. ಹಲ್ಲೆಲೂಯ. ಆ ಅಜ್ಜಿ ತಾತನ ಭಾಗ್ಯ ಎಲ್ಲರಿಗೂ ಕೊಡೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆದ್ರೆ ದೇವರು ವಾಕ್ಯ ಹೇಳ್ತದೆ 84ನೇ ಕೀರ್ತನೆ 11ನೇ ವಚನ, ತನ್ನ ಭಯ ಭಕ್ತಿಯುಳ್ಳವರನ್ನ ದೇವರು ಕೈ ಬಿಡೋದಿಲ್ಲ. ಯೆಹೋವ ದೇವರು ಹಾ. ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ, ಹಾ. ಯೆಹೋವನ ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು. ಹಾ. ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೇ ಇದ್ದಾನೋ. ಹಾ. ಹಲ್ಲೆಲೂಯ. ತನ್ನ ನೀನು ನೋಡಿ ಭಕ್ತಿ ಮಾಡಿದ್ಯಾ, ಪ್ರಾರ್ಥನೆ ಮಾಡಿದ್ಯಾ, ನಿನಗೆ ಶುಭ ಮಾಡದೇ ಇರ್ತಾನ, ನಿನಗೆ ಒಳ್ಳೇದು ಮಾಡದೇ ಇರ್ತಾನ, ನಿನಗೆ ಆಶೀರ್ವಾದ ಮಾಡದೇ ಇರ್ತಾನ. ಹಲ್ಲೆಲೂಯ. ನೀನು ಕೆಲಸ ಮಾಡಿದ್ಯಾ, ನಿನಗೆ ಸಂಬಳ ಕೊಡದೇ ಇರ್ತಾನ. ಹಲ್ಲೆಲೂಯ. ಅವನು ಒಂದು ವೇಳೆ ಅವನು ಸಂಬಳ ತಿನ್ಬಹುದು, ಆದ್ರೆ ದೇವರು ಹಂಗಲ್ಲ. ಇವತ್ತು ನೀನು ಪ್ರಾರ್ಥನೆ ಮಾಡಿದ್ಯ ಅಂದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಕೊಟ್ಟೆ ಕೊಡ್ತಾನೆ. ನೀನು ದೇವರ ಸೇವೆ ಮಾಡಿದ್ಯ ಅಂದ್ರೆ ಅದಕ್ಕೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ. ನೀನು ಕಸ ಗುಡಿಸಿದ್ಯ ಅಂದ್ರೆ ಅದಕ್ಕೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ. ದೇವರು ತನ್ನ ಕೆಲಸದಲ್ಲಿ ಯಾರನ್ನೂ ಮರೆಯೋದಿಲ್ಲ. ಓಬೇದೋಮನ ಬಳಿಯಲ್ಲಿ ಹಣ ಇಲ್ಲ, ಅಂತಸ್ತು ಇರಲಿಲ್ಲ, ಏನೂ ಇರಲಿಲ್ಲ. ಅವನ ಹತ್ರ ಒಂದೇ ಇತ್ತು, ಅವನ ಮನೆಯಲ್ಲಿ ದೇವರ ಪ್ರಸನ್ನತೆ ಇತ್ತು, ಮಂಜುಷ್ಯ ಇತ್ತು. ಹಲ್ಲೆಲೂಯ. ದೇವರ ಪ್ರಸನ್ನತೆ ಇರುವುದರಿಂದ ಅವನ ಮನೆ ಏನಾಯ್ತು? 14ನೇ 14ನೇ ವಚನ ಲಾಸ್ಟ್ ಅಲ್ಲಿ ಅವನ ಮನೆ ಏನಾಯ್ತು? ಆ ಕಾಲದಲ್ಲಿ ಓಬೇದೋಮನ ಮನೆಯನ್ನು ಆಶೀರ್ವಾದ ಅಷ್ಟೇ ಅಲ್ಲ, ಅಲ್ಲಿ ಇದೆ ನೋಡ್ರಿ, ಚೆನ್ನಾಗಿ ಹೋದ್ರಿ. ದೇವರು ಮಂಜೂಷವು ಒಬೇದೇಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಒಬೇದೆದೋಮನ ಮನೆಯನ್ನು ಅವನಿಗಿದ್ದೆಲ್ಲವನ್ನು ಆಶೀರ್ವದಿಸಿದ. ಹಲ್ಲೆಲೂಯ. ಅವನಿಗಿದ್ದದ್ದು ಎಲ್ಲವನ್ನ ದೇವರ ಆಶೀರ್ವಾದ ಮಾಡಿದ. ಹಲ್ಲೆಲೂಯ, ಹಲ್ಲೆಲೂಯ. ಅವನು ಒಬ್ಬನೇ ಅಲ್ಲ, ಅವನಿಗಿದ್ದದ್ದು ಎಲ್ಲವನ್ನ ದೇವರ ಆಶೀರ್ವಾದ ಮಾಡಿದ. ಇವತ್ತು ದೇವರ ಪ್ರಸನ್ನತೆ ನಿನ್ನ ಮನೆಯಲ್ಲಿದ್ರೆ, ಅಥವಾ ದೇವರ ವಾಕ್ಯ, ದೇವರ ಪ್ರಾರ್ಥನೆ, ದೇವರ ಮನ್ನ, ದೇವರ ಕತ್ತಿ ನಿನ್ನ ಮನೆಯಲ್ಲಿ ಯಾವಾಗಲೂ ಇರುವುದಾದರೆ ನಿನ್ನನ್ನಷ್ಟೇ ಅಲ್ಲ, ನಿನ್ನ ಸಂತತಿಯನ್ನ ದೇವರ ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅವನ ಹತ್ರ ಏನೂ ಇರಲಿಲ್ಲ, ಆದ್ರೆ ದೇವರವನ್ನ ಆಶೀರ್ವಾದ ಮಾಡಿದನು. ಅವನು ಅನ್ಕೊಂಡಿರ್ಲಿಲ್ಲ ಇಂಥ ಸ್ಥಿತಿ ನನಗೆ ಬರ್ತದೆ, ನಾನು ಇಷ್ಟು ಬೇಗ ಆಶೀರ್ವಾದ ಹೊಂದ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಅದೇ ರೀತಿ ನೀವು ದೇವರೊಟ್ಟಿಗೆ ಸಂಬಂಧ ಬೆಳೆಸೋದಾದ್ರೆ ಹೆಂಗೆ ಬೆಳೆಸೋದು? ದೇವರ ಪ್ರಸನ್ನತೆ ನಮ್ಮ ಮನೆಗೆ ಬರಬೇಕಂದ್ರೆ ನಾವು ಹೆಂಗೆ ಬೆಳೆಸೋದು? ದೇವರ ಪ್ರಸನ್ನತೆ ನಮ್ಮ ಹೃದಯದಲ್ಲಿ ಇರಬೇಕಂದ್ರೆ, ನಮ್ಮನ್ನ ಆಶೀರ್ವಾದ ಮಾಡಬೇಕಂದ್ರೆ ಏನ್ ಮಾಡಬೇಕು? ಪ್ರಾರ್ಥನೆಯಲ್ಲಿ ನಿರತರಾಗಬೇಕು, ವಾಕ್ಯದಲ್ಲಿ ಬೆಳಿಬೇಕು, ಆತ್ಮಿಕ ಜೀವಿತದಲ್ಲಿ ಬೆಳಿಬೇಕು, ಉಪವಾಸ ಮಾಡಬೇಕು, ಆತ್ಮಿಕ ಕಾರ್ಯಗಳಲ್ಲಿ ಇನ್ವಾಲ್ವ್ ಆಗಬೇಕು, ಅದರ ಜೊತೆಗೆ ನಾವು ಸೇರಬೇಕು, ದೇವರನ್ನ ಮನೆಯಲ್ಲಿ ಆರಾಧಿಸಬೇಕು, ಪ್ರಾರ್ಥಿಸಬೇಕು. ಹಾಗೆ ಇರುವುದರಿಂದ ದೇವರ ಪ್ರಸನ್ನತೆ ಯಾವಾಗಲೂ ನಮ್ಮ ಮನೆಯಲ್ಲಿ ಇರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಂಜೂಷ ಪೆಟ್ಟಿಗೆ ಪ್ರಸನ್ನತೆ ನಮ್ಮ ಮನೆಯಲ್ಲಿ ಇರುವುದಾದ್ರೆ ಏನೇನು ನಡೆಯುತ್ತೆ ನೋಡ್ರಿ.
ದೇವರ ಪ್ರಸನ್ನತೆ ಏನು ಉಂಟು ಮಾಡುತ್ತೆ ಅಂದ್ರೆ ಮೊದಲನೇದಾಗಿ ಶಾಂತಿ. ಹಲ್ಲೆಲೂಯಾ. ಏನ್ ಮಾಡುತ್ತೆ? ಶಾಂತಿ. ಎಲ್ಲಿ ಪ್ರಸನ್ನತೆ ಇರುತ್ತೋ ಅಲ್ಲಿ ಶಾಂತಿ ಇರುತ್ತೆ. ಹಲ್ಲೆಲೂಯಾ. ಪಕ್ಕದ ಮನೆ ಶಾಂತಿ ಅಲ್ಲ, ದೇವರ ಶಾಂತಿ, ದೇವರ ಸಮಾಧಾನ ನಮ್ಮ ಒಳಗಡೆ ಇರುತ್ತೆ. ಯಾವಾಗ? ಯಾವಾಗ? ದೇವರ ಪ್ರಸನ್ನತೆ ಅಂದರೆ ವಾಕ್ಯ, ಪ್ರಾರ್ಥನೆ, ದೇವರ ಮನ್ನ ನಿನ್ನ ಒಳಗಡೆ ಇರುವಾಗ ಅಥವಾ ನಿಮ್ಮ ಮನೆಯಲ್ಲಿ ಇರುವಾಗ ಏನಿರುತ್ತೆ? ಜೋರಾಗಿ ಏನಿರುತ್ತೆ? ಹಿಂದೆ ಇರೋ ಶಾಂತಿ, ಸಮಾಧಾನ ಇರುತ್ತೆ. ಇವತ್ತು ಅನೇಕ ಮನೆಗಳಲ್ಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಕಣ್ಣೀರು, ದುಃಖ, ಜಗಳ, ವೇದನೆ, ಮನಸ್ತಾಪಗಳು, ಒಬ್ಬರನ್ನೊಬ್ಬರು ನೋಡಿ ನಿಲ್ಲಕ್ ಆಗ್ತಾ ಇಲ್ಲ. ಕಾರಣ ಏನು ಗೊತ್ತಾ? ಕಾರಣ ಏನು ಗೊತ್ತಾ ನಿಮಗೆ? ಏನ್ ಹೇಳಿ ನೋಡೋಣ. ಕಾರಣ ಏನು ಗೊತ್ತಾ? ಪ್ರಾರ್ಥನೆ ಎಲ್ಲಿಲ್ಲವೋ, ಎಲ್ಲಿ ಪ್ರಸನ್ನತೆ ಇಲ್ಲವೋ, ಎಲ್ಲಿ ಮಂಜುಷ ಪೆಟ್ಟಿಗೆ ಇಲ್ಲವೋ, ಎಲ್ಲಿ ದೇವರ ವಾಕ್ಯ, ಉಪವಾಸ, ಪ್ರಾರ್ಥನೆ ಇಲ್ಲವೋ ಅಲ್ಲಿ ದೇವರು ಇರೋದಿಲ್ಲ, ಅಲ್ಲಿ ಸೈತಾನನು ಆಳ್ವಿಕೆ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪ್ರತಿನಿತ್ಯ ಪ್ರಾರ್ಥನೆ ಬೇಕು, ಪ್ರತಿದಿನವೂ ಪ್ರಾರ್ಥನೆ ಬೇಕು, ಪ್ರತಿದಿನವೂ ಉಪವಾಸ ಬೇಕು, ಪ್ರತಿದಿನವೂ ವಾಕ್ಯ ನಮ್ಮ ಒಳಗಡೆ ಇರಬೇಕು. ಇನ್ನು ಎರಡನೇದಾಗಿ ಐಕ್ಯತೆ, ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ರೆ ಏನಾಗುತ್ತೆ? ಐಕ್ಯತೆ. ಐಕ್ಯತೆ ಅಂದ್ರೆ ಏನು? ಅನ್ಯೂನ್ಯತೆ. ಅನ್ಯೂನ್ಯತೆ. ಹಲ್ಲೆಲೂಯಾ. ಮನೆಯಲ್ಲಿ ಅನ್ಯೂನ್ಯತೆ ಇದೆಯಾ? ನಾವೆಲ್ಲರೂ ಒಟ್ಟಿಗೆ ಇದೀವ? ಒಟ್ಟಿಗೆ ಒಂದು ತಟ್ಟೆಯಲ್ಲಿ ಊಟ ಮಾಡ್ತಾ ಇದೀವ? ಚೆನ್ನಾಗಿ ಮುಖ ನೋಡಿ ಮಾತಾಡ್ತಾ ಇದೀವ? ಮನೆಯಲ್ಲಿ ಒಬ್ಬರೊಬ್ಬರ ಕಷ್ಟ ಸುಖ ಹಂಚ್ಕೊಡ್ತಾ ಇದೀವ? ನಗಾಡ್ತಾ ಇದೀವ? ಮಾತಾಡ್ತಾ ಇದೀವ? ಆ ಫೆಲೋಶಿಪ್ ನಮ್ಮ ಮನೆಯಲ್ಲಿ ಇದೆಯಾ? ಆ ಫೆಲೋಶಿಪ್ ನಮ್ಮ ಸಭೆಯಲ್ಲಿ ಇದೆಯಾ? ಆ ಕುಟುಂಬ ನಮ್ಮ ಸಭೆ ಕುಟುಂಬಗಳಲ್ಲಿ ಇದೆಯಾ? ಆ ಸಂತೋಷ, ಆ ಸಮಾಧಾನ, ಆ ಒಂದು ಅನ್ಯೋನ್ಯತೆ ನಮ್ಮ ಕುಟುಂಬದಲ್ಲಿ ಇದೆಯಾ? ಹೇಳು ಸತ್ಯವಾಗಿ. ಇಲ್ಲ. ಯಾಕಂದ್ರೆ ಮಗ ಒಂದು ಕಡೆ, ಮಗಳು ಒಂದು ಕಡೆ, ಅಪ್ಪ ಒಂದು ಕಡೆ, ಮಗ ಒಂದು ಕಡೆ, ಹೆಂಡತಿ ಒಂದು ಮುಖ ಆ ಕಡೆ ತಿರುಗೋದು, ಗಂಡ ಒಂದು ಮುಖ ಈ ಕಡೆ ತಿರುಗೋದು, ಏನೋ ಬಂದ ಹೋದ ನೋಟಕ್ಕೆ. ಹಲ್ಲೆಲೂಯಾ. ಜನರ ನೋಟಕ್ಕೆ ಸಂಬಂಧ, ಜನರ ನೋಟಕ್ಕೆ ಕುಟುಂಬ, ಜನರ ನೋಟಕ್ಕೆ ಮಕ್ಕಳು, ಇದನ್ನೆಲ್ಲ ಮಾಡ್ಕೊಂಡು ಇದಕ್ಕೆ ಜೀವನ ಆಗೋದಿಲ್ಲ. ಅಲ್ಲಿ ನರಕ ಅನುಭವಿಸೋದು ಇಲ್ಲೇ ನಾನು ಅನುಭವಿಸಿದಂಗ ಆಗತ್ತೆ. ಹಲ್ಲೆಲೂಯಾ. ಸ್ವರ್ಗ ಯಾವ್ದು ಗೊತ್ತಾ? ಅಲ್ಲಿ ಹೋಗಿ ನೋಡೋದಲ್ಲ ಸ್ವರ್ಗ, ಈ ಮನೆಯಲ್ಲೇ ಸ್ವರ್ಗ, ನಿನ್ನ ಮನೆಯಲ್ಲೇ ಸ್ವರ್ಗ. ನೀನು 4 ಜನ ಕುತ್ಕೊಂಡು ಊಟ ಮಾಡಿ ನಗಾಡ್ಕೊಂಡು 4 ಮಾತು ಹೇಳಿ ಚಪ್ಪಾಳೆ ತಟ್ಟಿ 2 ಹಾಡು ಹಾಡಿ ದೇವರನ್ನ ಆರಾಧಿಸ್ತಿ ನೋಡು, ಅದೇ ಸ್ವರ್ಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಐಕ್ಯತೆ. ದೇವರ ಪ್ರಸನ್ನತೆ ಬಂದ್ರೆ ಐಕ್ಯತೆ ಇರುತ್ತೆ, ದೇವರ ಪ್ರಸನ್ನತೆ ಬಂದ್ರೆ ಶಾಂತಿ, ಸಮಾಧಾನ ಇರುತ್ತೆ. ಇನ್ನು 4ನೇದಾಗಿ ರಕ್ಷಣೆ. ದೇವರ ಪ್ರಸನ್ನತೆ ಬಂದ್ರೆ ರಕ್ಷಣೆ ಉಂಟಾಗತ್ತೆ. ನಮಗೆ ರಕ್ಷಣೆ ಬೇಕು. ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಎಲ್ಲಿ ಯಾವ ಅಪಾಯಗಳಾಗುತ್ತೋ, ಅನಾಹುತಗಳಾಗುತ್ತೋ, ಕೇಡು ಗಂಡಾಂತರಗಳು ಬರುತ್ತೋ ಗೊತ್ತಿಲ್ಲ. ಅದನ್ನ ರಕ್ಷಣೆ ಮಾಡೋದಕ್ಕೆ ದೇವರ ರಕ್ಷಣೆ ನಮಗೆ ಬೇಕು. ದೇವರ ರಕ್ಷಣೆ ಬೇಕು. ಆ ಪ್ರಸನ್ನತೆ ಇದ್ರೆ ದೇವರ ರಕ್ಷಣೆ ನಮಗೆ. ನಿನ್ನ ಮನೆಯಲ್ಲಿ ಪ್ರಾರ್ಥನೆ ಇದ್ರೆ ನೀನು ಎಲ್ಲಿ ಹೋದ್ರು ದೇವರು ನಿನ್ನ ರಕ್ಷಣೆ ಮಾಡ್ತಾನೆ. ಹಲ್ಲೆಲೂಯಾ. ನಾನು ಅದಕ್ಕೆ ಹೇಳೋದು, ಎದ್ದ ತಕ್ಷಣ ಪ್ರಾರ್ಥನೆ ಮಾಡಿ ಹೊರಗಡೆ ಹೋಗಿ ಅಂತ. ಹಲ್ಲೆಲೂಯಾ. ಇನ್ನು ಕೃಪೆ. ಕೃಪೆ ನಮಗೆ ಬೇಕು. ದೇವರ ಕೃಪೆ ನಮಗಿಲ್ಲ ಅಂದ್ರೆ ಈ ಲೋಕದಲ್ಲಿ ನಾವು ಬದುಕೋದಕ್ಕೆ ಸಾಧ್ಯವಿಲ್ಲ. ನಾವು ಪ್ರಸನ್ನತೆ ಕಂಡಾಗ, ಪ್ರಾರ್ಥನೆ ಮಾಡಿದಾಗ ಕೃಪೆ ಬರುತ್ತೆ. ಇನ್ನು 4ನೇದಾಗಿ ನಮ್ಮ ಅಗತ್ಯತೆಗಳನ್ನ ಪೂರೈಸುವನು. ದೇವರ ಪ್ರಸನ್ನತೆ ಇದ್ರೆ, ಮನೆಯಲ್ಲಿ ಯಾವಾಗಲೂ ಪ್ರಾರ್ಥನೆ ಇದ್ರೆ, ಮನೆಯಲ್ಲಿ ಯಾವಾಗಲೂ ವಾಕ್ಯಗಳಿದ್ರೆ, ಮನೆಯಲ್ಲಿ ಯಾವಾಗಲೂ ಆತ್ಮಿಕ ಕಾರ್ಯಗಳಿದ್ರೆ ನಿನ್ನ ಕೊರತೆಗಳನ್ನೆಲ್ಲ ಪೂರೈಸುತ್ತಾನೆ. ನಿನ್ನ ಅಗತ್ಯತೆಗಳೆಲ್ಲ ದೇವರು ಪೂರೈಸುತ್ತಾನೆ. ಹಲ್ಲೆಲೂಯಾ. ಸಕ್ಕರೆ ತಗೊಂಡ್ ಬರ್ತೀವಿ, ಚಾ ಪುಡಿ, ಟೀ ಪುಡಿ ಖಾಲಿ ಆಗುತ್ತೆ. ಹಲ್ಲೆಲೂಯಾ. ಟೀ ಪುಡಿ ತಗೊಂಡ್ ಬರ್ತೀವಿ, ಹಾಲು ಇರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಲು ತಗೊಂಡ್ ಬರ್ತೀನಿ, ಗ್ಯಾಸ್ ಖಾಲಿ ಆಗಿರುತ್ತೆ. ಹಲ್ಲೆಲೂಯಾ. ನಾನು ಉದಾಹರಣೆ ಹೇಳ್ತಾ ಇದ್ದೀನಿ. ಈ ತರ ಅಗತ್ಯತೆಗಳನ್ನ, ಕೊರತೆಗಳನ್ನ ನೀಗಿಸಬೇಕಂದ್ರೆ ನಿನ್ನ ಕುಟುಂಬದಲ್ಲಿ ಪ್ರಾರ್ಥನಾ ಜೀವಿತ ಬೇಕು, ಪ್ರಸನ್ನತೆ ಬೇಕು, ದೇವರ ಮಂಜುಷ ಪೆಟ್ಟಿಗೆ ನಿನ್ನ ಮನೆಯಲ್ಲಿ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿಡಕನೆ ಎಷ್ಟು ದುಡ್ಡು ತರ್ತಾ ಇದೀನಿ ಗೊತ್ತಾ? ಮನೆಯಲ್ಲಿ ಆದಿಲ್ಲ ಈದಿಲ್ಲ ಅಂತ ಪಡ್ಕೋತೀಯ, ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಅಂತ. ಕಾರಣ ಒಂದೇ, ನಿನ್ನ ಮನೆಯಲ್ಲಿ ದೇವರ ಪ್ರಸನ್ನತೆ ಇಲ್ಲ, ಪ್ರಾರ್ಥನೆ ಇಲ್ಲ, ದೇವರ ವಾಕ್ಯ ಇಲ್ಲ. ಇದಿರುವಾಗ ಆತ್ಮಿಕತೆ, ಆ ಕೊರತೆಗಳನ್ನೆಲ್ಲ ದೇವರು ನೀಗಿಸ್ತಾನೆ. ಇನ್ನು ಕೊನೆಯದಾಗಿ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ರೆ ಏನಾಗುತ್ತೆ ಅಂದ್ರೆ ಆತ್ಮಿಕ ಬೆಳವಣಿಗೆ ಆಗುತ್ತೆ.
ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದ್ರಿಂದ, ಆರಾಧನೆ ಮಾಡೋದ್ರಿಂದ, ವಾಕ್ಯಗಳು ಕೇಳೋದ್ರಿಂದ, ಹೇಳೋದ್ರಿಂದ, ವಾಕ್ಯವನ್ನು ಧ್ಯಾನ ಮಾಡೋದ್ರಿಂದ ನಮ್ಮ ಆತ್ಮಿಕ ಜೀವಿತ ಬೆಳವಣಿಗೆ ಆಗುತ್ತೆ. ನಾವಿನ್ನು ದೇವರಲ್ಲಿ ಡೆವಲಪ್ ಆಗ್ತೀವಿ, ನಾವಿನ್ನು ದೇವರಿಗೆ ಹತ್ರ ಆಗ್ತೀವಿ. ನಮ್ಮ ಆತ್ಮಿಕ ಸ್ವಭಾವಗಳು ಬರುವಾಗ ಈ ಲೌಕಿಕ ವಿಚಾರಗಳು ನಮ್ಮ ಒಳಗಡೆ ಬರೋದಿಲ್ಲ. ಅರ್ಥ ಆಯ್ತಾ? ಹಲ್ಲೆಲೂಯಾ. ನಾವು ದೇವರಿಗೆ ಹತ್ರ ಆಗುವಾಗ, ದೇವರ ವಿಷಯಗಳು ನಮ್ಮ ಒಳಗಡೆ ಬರುವಾಗ ಈ ಲೋಕದ ವಿಷಯಗಳು ನಮ್ಮ ಒಳಗಡೆ ಇರಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಆತ್ಮಿಕ ಬೆಳವಣಿಗೆ ಸುಧಾರಣೆ ಆಗುತ್ತೆ. ನೀವು ಒಣಗಿದ ಅವಸ್ಥೆಯಲ್ಲಿ ಇದ್ರೆ ಇವತ್ತೇ ಪ್ರಾರ್ಥಿಸಿ ದೇವರ ಪ್ರಸನ್ನತೆಯನ್ನು ಬಯಸ್ರಿ. ಹಲ್ಲೆಲೂಯಾ. ನಿಮ್ಮ ಆತ್ಮಿಕ ಜೀವಿತ ಡ್ರೈ ಆಗಿದೆಯಾ? ಒಣಗಿ ಹೋಗಿದೆಯಾ? ನಿಮ್ಮ ಕುಟುಂಬದಲ್ಲಿ ಸಮಾಧಾನವೇ ಇಲ್ಲವಾ? ಐಕ್ಯತೆ ಇಲ್ಲವಾ? ಪಾಸ್ಟ್ರೆ, ನಾನು ನನ್ನ ಹೆಂಡತಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ. ಪಾಸ್ಟ್ರೆ, ನಮ್ಮ ಮಕ್ಕಳು ಮಾತು ಕೇಳ್ತಾ ಇಲ್ಲ. ಪಾಸ್ಟ್ರೆ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಪಾಸ್ಟ್ರೆ, ನಮಗೆ ನೆಮ್ಮದಿ ಇಲ್ಲ ಅನ್ನೋದಾದ್ರೆ ಇವತ್ತೇ ದೇವರ ಮಂಜೂಷನ ನಿಮ್ಮ ಒಳಗಡೆ ತಗೊಳ್ಳಿ. ದೇವರ ಮಂಜೂಷ ನಿಮ್ಮ ಕುಟುಂಬದಲ್ಲಿ ತೆಗೆದುಕೊಳ್ಳಿ. ಆ ದೇವರ ವಾಕ್ಯ ನಿಮ್ಮ ಒಳಗಡೆ ಬರಲಿ. ಆ ಮಂಜೂಷ ಪೆಟ್ಟಿಗೆ ನಿಮ್ಮ ಒಳಗಡೆ ಬರಲಿ. ಯಾವಾಗ ನಿನ್ನ ಹೃದಯವನ್ನು ತೆರೆದು ದೇವರಿಗಾಗಿ ಕೊಡ್ತೀಯೋ ಆವಾಗ ದೇವರು ನಿನಗೆ ಸಮಾಧಾನವನ್ನು ಕೊಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಬೇದೋಮನ ಮನೆಯಲ್ಲಿ ಅವನಲ್ಲಿದ್ದ ಎಲ್ಲವನ್ನ ಆಶೀರ್ವದಿಸುವುದಕ್ಕೆ ಕಾರಣ ಏನು ಗೊತ್ತಾ? ಕಾರಣ ಏನು ಗೊತ್ತಾ? ಅವನ ಮನೆಯಲ್ಲಿ ಮಂಜೂಷ ಪೆಟ್ಟಿಗೆ ಇತ್ತು. ಹಲ್ಲೆಲೂಯಾ. ದೇವರ ಪ್ರಸನ್ನತೆಯೇ ಅವನಿಗೆ ಕಾರಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಾವು ಎಷ್ಟು ನೋವಿದ್ರು ಕೂಡ ನಾವು ನಗ್ನಾಗ್ತಾ ಇರ್ತೀವಿ ಅಂದ್ರೆ ಕಾರಣ ಏನು ಗೊತ್ತಾ? ದೇವರ ಪ್ರಸನ್ನತೆ. ಹಲ್ಲೆಲೂಯಾ. ಕೆಲವರಿಗೆ ಎಷ್ಟು ಸಂಬಳ ಬರುತ್ತೆ, ಎಷ್ಟು ಹಣ ಬರುತ್ತೆ, ಮನೆಯಲ್ಲಿ ಏನು ಕೊರತೆ ಇಲ್ಲ, ಆದ್ರೆ ಮುಖದಲ್ಲಿ ಸಂತೋಷ ಇಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ದೇವರ ಪ್ರಸನ್ನತೆ ಇಲ್ಲ. ಕೆಲವರ ಮನೆಯಲ್ಲಿ ಏನೂ ಇಲ್ಲ. ಓಬೇದವನ ಮನೆ ಹಾಗೆ ಪ್ರಾರ್ಥನೆ ಇದೆ, ಉಪವಾಸ ಇದೆ, ಅಭಿಷೇಕ ಇದೆ, ಅವರು ಸಂತೋಷವಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯ ಹೇಳ್ತಾರೆ, ಬರೀ ಒಂದು ಕಾರ್ಯ ನೋಡಿ, ನಿಮ್ಮ ಮನೆಗಳು ಕಟ್ಟಿಸ್ತೀರಿ, ಒಳ್ಳೆ ಒಳ್ಳೆ ಲೈಟ್ಗಳು ಬಂದಾವ. ಈಗ ಚಿಕ್ಚಾಕ್ ಲೈಟ್ಗಳು ಬಂದಾವ, ಫೋಕಸ್ ಲೈಟ್ಗಳು, ಮನೆಯಲ್ಲಿ ಎಲ್ಲ ಒಳ್ಳೆ ಲೈಟ್ಗಳು ಹಾಕ್ತೀರಿ. ಹೌದಲ್ವಾ? ಹಾಕ್ತೀರಿ ಇಲ್ವಾ? ನೋಡಪ್ಪ, ಒಳ್ಳೆ ಮನೆ ಚೆನ್ನಾಗಿ ಕಾಣಬೇಕು, ಎಲ್ಲ ಹಾಲು ಎಲ್ಲ ಬೆಡ್ರೂಮ್ ಎಲ್ಲ ಸಖತ್ತಾಗಿ ಕಾಣ್ಬೇಕು ನೋಡು ಅಂತ ಅಲ್ಲೇ ಎಲ್ಲ ಈಗಿನೆಲ್ಲ ಲೈಟ್ಗಳು ಹಾಕ್ತಿವಿ. ಹಲ್ಲೆಲೂಯಾ. ಎಲ್ಲಾ ಲೈಟ್ಗಳು ಹಾಕ್ತಿವಿ. ಓಕೆ, ವೈರ್ಗಳು ಹಾಕ್ತಿವಿ, ಹೋಗಿ ಕರೆಂಟ್ ಕಂಬಗೆ ಕಟ್ತೀವಿ. ಆನ್ ಆಗುತ್ತಾ? ಆನ್ ಆಗುತ್ತಾ? ಏನ್ ಬೇಕು ಅದಕ್ಕೆ? ಜೋರಾಗಿ ಹೇಳ್ರಿ. ಹಂಗೆ ಹೇಳೋದು ಜೋರಾಗಿ ಹೇಳ್ರಿ. ಏನಾಗುತ್ತೆ ಅದಕ್ಕೆ? ಕನೆಕ್ಷನ್ ಬೇಕು, ಪವರ್ ಕನೆಕ್ಷನ್ ಬೇಕು. ಹಲ್ಲೆಲೂಯಾ. ಕರೆಂಟ್ ಕನೆಕ್ಷನ್ ಬಂದಾಗಲೇ ಅದು ಆನ್ ಆಗೋದು. ಹಲ್ಲೆಲೂಯಾ. ಅದೇ ರೀತಿ ನಿನ್ನ ಜೀವನ ಒಂದು ಪ್ರಕಾಶಮಾನವಾಗಬೇಕಂದ್ರೆ ದೇವರ ಅಭಿಷೇಕ, ದೇವರ ಮಂಜೂಷ ನಿನ್ನ ಮನೆ ಒಳಗೆ ಬರಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ಎಂಬ ಆ ಮಹಿಮೆ ನಿನ್ನ ಮನೆ ಒಳಗಡೆ ಇಳಿಬೇಕು. ಹಲ್ಲೆಲೂಯಾ. ಕೆಲವರು ಮೂಢವಾದ ಪ್ರಶ್ನೆ ಮಾಡ್ತಾರೆ, ಏನು ಪ್ರಾರ್ಥನೆ ಮಾಡಿದ್ರೇನೆ ಬರ್ತದಾ ಅಂತ. ಹೌದು, ಪ್ರಾರ್ಥನೆ ಮಾಡಿದ್ರೇನೆ ಬರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ದೇವರ ವಾಕ್ಯದಲ್ಲಿ ನೀವು ಅನೇಕ ನೋವುಗಳು, ಕಷ್ಟಗಳು, ದುಃಖದಲ್ಲಿ ಇದ್ದೀರಿ, ಆದರೆ ದೇವರು ಪವಿತ್ರಾತ್ಮನ ಒಂದು ಕನೆಕ್ಷನ್ ಪರಲೋಕದಿಂದ ಬರುವಾಗ ನಮ್ಮ ಜೀವಿತದಲ್ಲಿ ಒಂದು ಬೆಳಕಿನ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸೋದಕ್ಕೆ ಸಹಾಯವಾಗುತ್ತೆ. ಹಲ್ಲೆಲೂಯಾ. ದುಃಖದಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ, ಸಾಲದಲ್ಲಿದ್ದಾಗ, ಬಡತನದಲ್ಲಿದ್ದಾಗ, ಏನೇ ಇರಲಿ ಅದನ್ನೆಲ್ಲವನ್ನ ನಿಭಾಯಿಸುವಂತ ಶಕ್ತಿ ಯಾವಾಗ ದೇವರು ಆತ್ಮನ ಒಂದು ಕನೆಕ್ಷನ್ ನಮಗೆ ಉಂಟಾಗುತ್ತೋ, ಯಾವಾಗ ದೇವರ ಬೆಳಕು, ಆ ಪ್ರಕಾಶವು ನಮ್ಮ ಮೇಲೆ ಬೀಳುತ್ತೋ, ಅವಾಗ ಆ ದುಃಖಗಳು, ಆ ಕಷ್ಟಗಳು ನಮ್ಮಿಂದ ಮಾರಿ ಹೋಗುತ್ತೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ನಿಮ್ಮ ಮನೆಗೆ ಬರುವಾಗ ನಿಮ್ಮ ಮನೆಯವರು ಎಲ್ಲರನ್ನ ದೇವರು ಸ್ಪರ್ಶ ಮಾಡ್ತಾನೆ. ಲೈಟ್ ಆನ್ ಮಾಡುವಾಗ ಒಬ್ಬರಿಗೆ ಬೆಳಕು ಬೀಳುತ್ತಾ? ಎಲ್ಲರಿಗೂ ಬೀಳುತ್ತಾ? ಎಲ್ಲರಿಗೂ ಬೀಳುತ್ತಾ? ಹೌದಾ? ಇಲ್ಲ, ಅವರು ಒಬ್ಬೊಬ್ಬರಿಗೆ ಒಂದೊಂದು ಸ್ವಿಚ್ ಇದೆಯಾ? ಒಬ್ಬೊಬ್ಬರಿಗೆ ಯಾವುದಿಲ್ಲ. ಹಲ್ಲೆಲೂಯಾ. ಅದೇ ಪ್ರಕಾರ ನಿನ್ನ ಮನೆಯಲ್ಲಿ ನೀನು ಪ್ರಾರ್ಥನೆ ಮಾಡುವಾಗ ಆ ಪ್ರಸನ್ನತೆ ನಿನ್ನ ಮನೆಯವರೆಲ್ಲ. ಮತ್ತೆ 19ನೇ ಅಧ್ಯಾಯದಲ್ಲಿ 1ರಿಂದ 10 ವಚನ ನಾವು ನೋಡುವಾಗ ಅಲ್ಲಿ ಹೇಳ್ತದೆ, ಜಕ್ಕಾಯನು ಐಶ್ವರ್ಯವಂತನು ಹಲ್ಲೆಲೂಯಾ ಆಗಿದ್ದನು. ಅವನ ಮನೆಯಲ್ಲಿ ಎಲ್ಲ ಇತ್ತು. ಏನಿತ್ತು? ಎಲ್ಲ ಇತ್ತು. ಆದ್ರೆ ಅವನಲ್ಲಿ ಏನಿರಲಿಲ್ಲ?
ಏನಿರಲಿಲ್ಲ? ದೇವರ ಪ್ರಸನ್ನತೆ ಇರಲಿಲ್ಲ. ದೇವರ ಪ್ರಸನ್ನತೆಯು ಈ ಐಶ್ವರ್ಯವಂತನ ಮನೆಯನ್ನ ಪ್ರವೇಶಿಸುವಾಗ ಏನೋ ಒಂದು ಬದಲಾವಣೆ ಆಗುತ್ತೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ನಮ್ಮ ಒಳಗಡೆ ಮನೆಯನ್ನ ಪ್ರವೇಶ ಮಾಡುವಾಗ ಏನೋ ಒಂದು ನಡೆಯುತ್ತೆ, ಏನೋ ಒಂದು ಬದಲಾವಣೆ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಜಕ್ಕಾಯನ ಮನೆಯನ್ನ ಮೊದಲೇ ಪಾಯಿಂಟ್ ರಕ್ಷಣೆ ಅಂದ್ರೆ ದೇವರ ಪ್ರಸನ್ನತೆ ಅಂದ್ರೆ ಯೇಸು ಸ್ವಾಮಿ ಅವನ ಒಳಗಡೆ ಮನೆಗೆ ಹೋದಾಗ ಏನೇನು ಬದಲಾವಣೆ ಆಯಿತು? ಮೊದಲನೇದಾಗಿ ಅವನಿಗೆ ರಕ್ಷಣೆ ಪ್ರವೇಶಿಸಿತು, ರಕ್ಷಣೆ ಉಂಟಾಯಿತು. ನಿಮ್ಮ ಮನೆಯಲ್ಲಿ ಯೇಸು ಪ್ರವೇಶಿಸುವಾಗ ಏನೋ ನಡೆಯುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಿನ್ನ ಮನೆಗೆ ಬರುವಾಗ ಏನೋ ಒಂದು ನಡೆಯುತ್ತೆ. ಪ್ರಸನ್ನತೆ ನಿನ್ನ ಮನೆಗೆ ಬರುವಾಗ ಏನೋ ಒಂದು ಚೇಂಜಸ್ ಆಗುತ್ತೆ. ಉಪವಾಸ ನಡೆಯುವಾಗ ಏನೋ ಒಂದು ಬದಲಾವಣೆ ಆಗುತ್ತೆ. ನೀನು ಪ್ರಾರ್ಥನೆ ಮಾಡುವಾಗ ಏನೋ ಒಂದು ಬದಲಾವಣೆ ಆಗುತ್ತೆ. ಇಲ್ಲಿ ಜಕ್ಕಾಯನ ಮನೆಗೆ ಯೇಸು ಬರುವಾಗ ಏನ್ ನಡೀತಂದ್ರೆ ರಕ್ಷಣೆ ಉಂಟಾಯಿತು. ಹಲ್ಲೆಲೂಯಾ. ಎರಡನೇದು, ಯೇಸು ಜಕ್ಕಾಯನ ಮನೆಗೆ ಬರುವಾಗ ಅಂದ್ರೆ ಪ್ರಸನ್ನತೆ ಬರುವಾಗ ಅವನಿಗೆ ಉದಾರ ಮನಸ್ಸು ಬಂತು. ಏನು ಬಂತು? ಉದಾರ ಮನಸ್ಸು ಬಂತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಉದಾರ ಮನಸ್ಸು ಬಂತು. ಅವನು ಹೇಳ್ತಾನೆ, ಸ್ವಾಮಿ, ನಾನು ಯಾರ ಕಡೆ ಒಂದು ತಗೊಂಡಿದ್ದೀನೋ 4ರಷ್ಟು ವಾಪಸ್ ಕೊಡ್ತೇನೆ. ಹಲ್ಲೆಲೂಯಾ. ಈ ಕೊಡುವ ಮನಸ್ಸು, ಇನ್ನೊಬ್ಬರಿಗೆ ಊಟ ಕೊಡೋದಾಗ್ಲಿ, ಹಣ ಕೊಡೋದಾಗ್ಲಿ, ಸಭೆಗೆ ಕೊಡೋದಾಗ್ಲಿ, ದಾನ ಮಾಡೋದಾಗ್ಲಿ, ಒಂದು ಟೀ ಕುಡಿಸೋದಾಗ್ಲಿ, ಊಟ ಮಾಡೋದಾಗ್ಲಿ, ಈ ದಾನ ಮಾಡುವ ಮನಸ್ಸು ಯಾರಿಗೆ ಬರ್ತದೆ? ಯಾವಾಗ ಬರ್ತದೆ ಅಂದ್ರೆ ಯಾವಾಗ ಯೇಸು ಸ್ವಾಮಿ ನಿನ್ನ ಒಳಗಡೆ ಬರ್ತಾನೋ, ಯಾವಾಗ ದೇವರ ಪ್ರಸನ್ನತೆ ನಿನ್ನ ಒಳಗಡೆ ಬರುತ್ತೋ, ಅವಾಗ ನಿನಗೆ ಉದಾರ ಮನಸ್ಸು ಬರುತ್ತೆ. ನೀನ್ ಜಿಪುನ್ತನ ಮಾಡ್ತಾ ಇದೆ ಅಂದ್ರೆ ಅಲ್ಲೇ ತಿಳ್ಕೊಳ್ಬೇಕು, ನೀನ್ ಇನ್ನೂ ಸುಟ್ಟಿಲ್ಲ ಅಂತ. ಏನಾಗಿಲ್ಲ? ಜೋರಾಗಿ ಹೇಳ್ರಿ, ಏನಾಗಿಲ್ಲ? ಸುಟ್ಟಿಲ್ಲ ಅಂತ. ಅಂದ್ರೆ ಇನ್ನೂ ನೀನು ಪವಿತ್ರಾತ್ಮದಲ್ಲಿ ಸುಟ್ಟಿಲ್ಲ, ಇನ್ನೂ ನೀನು ಬದಲಾಗಿಲ್ಲ, ಇನ್ನೂ ನೀನು ದೇವರು ನೀನು ಒಳಗಡೆ ಬಂದಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಯೇಸು ಒಳಗಡೆ ಬಂದ್ರೆ ಯೇಸುವಿನ ಗುಣ ಬರಲೇಬೇಕಲ್ಲ, ಬರಲೇಬೇಕಲ್ಲ. ದಾನ ಮಾಡುವ ಮನಸ್ಸು, ಉದಾರತೆ ಯಾವಾಗ ಬಂತು? ಜಕ್ಕಾಯನು ಜಿಪುನ, ಹಲ್ಲೆಲೂಯಾ, ಅವನು ಸುಕ್ಕ ವಸೂಲಿ ಮಾಡುವವನು. ಅವನು ಒಂದು ಕಸ್ಕೊಂಡದಕ್ಕೆ 4 ಹಿಂತಿರುಗಿ ಕೊಡಕ್ಕೆ ರೆಡಿ ಆಗಿದ್ದಾನೆ. ಇವಾಗ ಯಾವಾಗ ರೆಡಿ ಆದ? ಯೇಸು ಅವನ ಮನೆಗೆ ಬಂದಾಗ. ಹಲ್ಲೆಲೂಯಾ. ಉದಾರ ಮನಸ್ಸು ಯಾವಾಗ ಬರುತ್ತೆ ಅಂದ್ರೆ ಯಾವಾಗ ಯೇಸು ನಿನ್ನ ಮನೆಗೆ ಬರ್ತಾನೋ ಅವಾಗ ಉದಾರ ಬರುತ್ತೆ. ಕೆಲವರು ಇನ್ನೂ ಅಲ್ಲೇ ಇದ್ದಾರೆ. 50 ವರ್ಷ 20 ವರ್ಷ ಯೇಸು ಸ್ವಾಮಿ ನಂಬಿದ್ರು ಕೂಡ ಆ ಜಿಪುನ್ತನ ಹೋಗೇ ಇಲ್ಲ. ಬಾಯಿ ತುಂಬಾ ಹೇಳ್ತಾರೆ, ಆದ್ರೆ ಕೊಡೋದು ಮಾತ್ರ ಅಲ್ಲೇ ಇದೆ. ಹಲ್ಲೆಲೂಯಾ. ಆ ಜಿಪುನ್ತನ ಹೋಗಿಲ್ಲ. ಒಂದು ಊಟ ಕೊಡ್ಬೇಕಂತ ಲೆಕ್ಕ ಹಾಕೋದು, ಒಂದು ಟೀ ಮಾಡಕ್ಕೂ ಲೆಕ್ಕ ಹಾಕ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪ್ರಸನ್ನತೆ ನಿಮ್ಮ ಒಳಗಡೆ ಬಂದ್ರೆ, ಬರದೇ ಹೋದ್ರೆ ನಿಮ್ಮ ಒಳಗಡೆ ಪಶ್ಚಾತ್ತಾಪ ಹೃದಯ ಬರೋದಿಲ್ಲ, ಕೊಡುವ ಹೃದಯ ಬರೋದಿಲ್ಲ, ಪಶ್ಚಾತ್ತಾಪ ಬರಲ್ಲ. ದೇವರು ನಿನ್ನ ಒಳಗಡೆ ಬಂದಿಲ್ಲ ಅಂದ್ರೆ ನಿನ್ನ ಪಾಪಕ್ಕೆ ಪಶ್ಚಾತ್ತಾಪ ಬರಲ್ಲ. ಹಲ್ಲೆಲೂಯಾ. ಇನ್ನು ಮೂರನೇದಾಗಿ ಏನು ಬದಲಾಗುತ್ತೆ? ಯೇಸು ಸ್ವಾಮಿ ಜಕ್ಕಾಯನ ಮನೆಗೆ ಹೋದಾಗ, ದೇವರ ಪ್ರಸನ್ನತೆಗೆ ಅವನ ಮನೆಗೆ ಒಳಗಡೆ ಹೋದಾಗ ಏನು ಬದಲಾವಣೆ ಆಗುತ್ತೆ ಅಂದ್ರೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಅವನ ಜೀವನ ಪುನಃಸ್ಥಾಪನೆ ಆಗುತ್ತೆ. ಹಲ್ಲೆಲೂಯಾ. ಅವನ ಫ್ಯಾಮಿಲಿ ಪುನಃಸ್ಥಾಪನೆ ಆಗುತ್ತೆ. ಅವನ ಮಾರ್ಪಾಡು ಆಗುತ್ತಾನೆ, ಅವನ ಬದಲಾವಣೆ ಆಗುತ್ತಾನೆ, ಅವನ ಹೊಸ ಜೀವನ ಅವನಿಗೆ ದೇವರು ಉಂಟು ಮಾಡುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನ ಒಳಗಡೆ ಬಂದ್ರೆ, ದೇವರ ಆತ್ಮ ನಿನ್ನ ಒಳಗಡೆ ಬರುವಾಗ, ವಾಕ್ಯಗಳು ನಿನ್ನ ಹೃದಯದಲ್ಲಿ ಬರುವಾಗ ಆಟೋಮೆಟಿಕ್ ನೀನು ಚೇಂಜ್ ಆಗ್ಬೇಕು. ನೀನ್ ಚೇಂಜ್ ಆಗಿಲ್ಲ ಅಂದ್ರೆ ಅದರ ಅರ್ಥ ಏನು? ನಿನ್ನ ಹೃದಯ ಕಲ್ಲು ಹಾಗೆ ಇದೆ. ಆ ಕಲ್ಲುಗಳಿಗೆ ವಾಕ್ಯ ಹೊಡೆದು ಹೊರಗಡೆ ಬರ್ತಾ ಇದೆ. ನಿನ್ನ ಹೃದಯವನ್ನು ಯಾವಾಗ ನೀನು ಕಠಿಣ ಮಾಡ್ಕೋತೀಯೋ ಅವಾಗ ಆ ಹೃದಯದಲ್ಲಿ ವಾಕ್ಯಗಳು ಕೆಲಸ ಮಾಡೋದಿಲ್ಲ. ಯಾವಾಗ ನಿನ್ನ ಹೃದಯವನ್ನ ಮೃದು ಮಾಡಿಕೊಂಡು ನಿನ್ನ ಹೃದಯವನ್ನ ದೇವರಿಗೆ ಒಪ್ಪಿಸ್ಕೊಡ್ತೀಯೋ ಅವಾಗ ಆ ವಾಕ್ಯಗಳು ಆ ಕಲ್ಲನ್ನ ಸೀಳುತ್ತದೆ, ಆ ಹೃದಯವನ್ನ ಸೀಳುತ್ತದೆ, ಆ ಹೃದಯದಲ್ಲಿ ಪ್ರವೇಶ ಮಾಡಿ ನಿನ್ನ ಜೀವಿತವನ್ನ ಮಾರ್ಪಡಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 3 ವಿಷಯಗಳು ಜಕ್ಕಾಯನ ಜೀವಿತದಲ್ಲಿ ಬದಲಾವಣೆ ಆಯಿತು. ನಿಮ್ಮ ಮನೆಯಲ್ಲಿ ದೇವರ ಪ್ರಸನ್ನತೆ ಸ್ವಾಗತಿಸುವಾಗ ಆಶೀರ್ವಾದ ತಪ್ಪುವುದೇ ಇಲ್ಲ. ದೇವರ ಸಾನ್ನಿಧ್ಯದಿಂದ ತುಂಬಿರುವ ಮನೆ ಆಶೀರ್ವದಿಸಲ್ಪಡುತ್ತದೆ. ಹಲ್ಲೆಲೂಯಾ. ಅವನ ಮನೆ ತಲೆಮಾರುವರೆಗೂ ಆಶೀರ್ವದಿಸಲ್ಪಟ್ಟಿದ್ದು. ಹಲ್ಲೆಲೂಯಾ,
ಬರುವಾಗ ನಾನು ಮಾತ್ರ ಆಶೀರ್ವದಿಸಲ್ಪಡೋದಿಲ್ಲ, ನನ್ನ ಇಡೀ ಸಂತಾನವೇ ಆಶೀರ್ವದಿಸಲ್ಪಡುತ್ತದೆ. ಯಾಕೆ ಓಬೇದೋಮನ ಮನೆಗೆ ಮಂಜೂಷವನ್ನ ಕಳಿಸಿಕೊಟ್ಟನು? ಅಲ್ಲಿ 1000 ಜನ ಇರ್ಲಿಲ್ವಾ? ಅವನ ಮನೆಯನ್ನ ದೇವರು ಯಾಕೆ ಆರಿಸ್ಕೊಂಡ್ರಂದ್ರೆ, ದೇವರ ಅವನ ಗುಣವನ್ನ, ಅವನ ಸ್ವಭಾವನ ನೋಡಿ ಮಂಜೂಷ ಪೆಟ್ಟಿಗೆ ಅವನ ಮನೆಗೆ ಹೋಯ್ತು. ಹಲ್ಲೆಲೂಯಾ. ಇವತ್ತು ನಿನ್ನ ಮನೆಗೆ ದೇವರ ಪ್ರಸನ್ನತೆ ಬರಬೇಕಂದ್ರೆ ನಿನ್ನ ಸ್ವಭಾವಗಳು ಬದಲಾಗಬೇಕು. 1000 ಜನ ಇದ್ರೂ ಕೂಡ ದೇವರು ನಿನ್ನನ್ನು ಯಾಕೆ ಆರಿಸ್ಕೊಂಡಿದ್ದಾನೆ ಅಂದ್ರೆ, ನಿನ್ನ ಹೃದಯ ದೇವರಿಗೆ ಬೇಕಾಗಿದೆ. ಆ ಹೃದಯ ದೇವರಿಗೆ ನೀನು ತೆರೆದು ಕೊಡುವುದಾದ್ರೆ ಆ ಮಂಜೂಷ ಪೆಟ್ಟಿಗೆ ನಿನ್ನ ಒಳಗಡೆ ಬರುತ್ತೆ, ಆ ವಾಕ್ಯ ನಿನ್ನ ಒಳಗಡೆ ಬರುತ್ತೆ, ಆ ದಶಮಾಂಶಗಳು ನಿನ್ನ ಆ ದಶಾಂಶಗಳು ನಿನ್ನ ಒಳಗಡೆ ಬರುತ್ತೆ, ಆ ದೇವರು ಕೊಟ್ಟ ಮನ್ನ ನಿನ್ನ ಒಳಗಡೆ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇವಲ 3 ತಿಂಗಳು ಅವನ ಮನೆಯಲ್ಲಿ ಇತ್ತು. ಎಷ್ಟು ತಿಂಗಳು? 3 ತಿಂಗಳು ಇದ್ದದ್ರಿಂದ ಅವನ ತಲೆಮಾರಿನವರೆಗೂ ದೇವರ ಆಶೀರ್ವಾದ ಮಾಡಿದ್ರು. ಹಲ್ಲೆಲೂಯಾ. ಟೈಮ್ ಇಲ್ಲ, 3 ತಲೆಮಾರಿನವರೆಗೂ ಅವನು ದೇವರ ಆಶೀರ್ವಾದ ಮಾಡಿದ್ರು. 62 ಜನ ಅವನ ಸಂತತಿಯನ್ನು ದೇವರ ಆಶೀರ್ವಾದ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟೇ ಅಲ್ಲ, ಓಬೇದೋಮನ ಸಂತಾನದವರು ದ್ವಾರಪಾಲಕರಾದರು, ಆರಾಧಕರಾದರು, ನಾಯಕರಾದರು, ದೇವರ ಆಲಯದಲ್ಲಿ ಅವರು ಸೇವೆ ಮಾಡುವವರಾದರು. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ನಿನ್ನ ಒಳಗಡೆ ಬರುವಾಗ, ಪ್ರಾರ್ಥನಾ ಜೀವಿತ ನಿನ್ನ ಒಳಗಡೆ ಬರುವಾಗ, ವಾಕ್ಯ ನಿನ್ನ ಒಳಗಡೆ ಬರುವಾಗ, ಸತತವಾಗಿ ನೀನು ದೇವರಿಗೆ ಕನೆಕ್ಟ್ ಆಗಿರುವಾಗ, ಮನೆಯಲ್ಲಿ ಯಾವಾಗಲೂ ಪ್ರಾರ್ಥನೆ, ಉಪವಾಸ, ಸಭೆ, ಆರಾಧನೆ, ನಿನ್ನ ಜೀವಿತ ದೇವರಲ್ಲಿ ಇರುವಾಗ, ಹಲ್ಲೆಲೂಯಾ, 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 ನಿನ್ನ ಕುಟುಂಬದವರು ದೇವರ ಸೇವೆ ಮಾಡೋದಕ್ಕೆ ಬರ್ತಾರೆ, ಸಭೆ ಸೇವೆ ಮಾಡೋದಕ್ಕೆ ಬರ್ತಾರೆ, ಆರಾಧನೆ ಮಾಡೋರಾಗ್ತಾರೆ, ಆಗುವವರಾಗ್ತಾರೆ, ಸೇವಕರಾಗ್ತಾರೆ, ಪ್ರವಾದಿಗಳಾಗ್ತಾರೆ. ಇವನ್ನೆಲ್ಲ ಆಗೋದಕ್ಕೆ ಕಾರಣ ಏನಂದ್ರೆ ನಿನ್ನ ಮನೆಯಲ್ಲಿ ಪ್ರಸನ್ನತೆ, ಮಂಜೂಷ ಪೆಟ್ಟಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರೇನಾದ್ರಂದ್ರೆ 1 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 18ನೇ ವಚನ ಹೋದ್ರೆ ಅವ್ರು ಏನಾದ್ರಂತ ಗೊತ್ತಾಗುತ್ತೆ. ಮಗನಾದ ಏತಾನ್ ಎಂಬವರನ್ನಲ್ಲದೆ ತಮ್ಮ ಸಹೋದರರೊಳಗೆ ಎರಡನೆಯ ತರಗತಿಯವರಾದ ಜಕರ್ಯ, ಬೆನ್, ಯಾಜೀಯೇಲ್, ಶೇಮಿಯ, ರಾಮೋತ್, ಯೆಹೀಯೇಲ್, ಉನ್ನಿ, ಏಲೀಯಾಬ್, ಬೆನಾಯ, ಮಾಸೇಯ, ಮತ್ತಿತ್ಯ, ಎಲೀಫೆಲೆಜು, ಮಿಕ್ನೇಯ, ದ್ವಾರಪಾಲಕರಾದ ಓಬೇದೆದೋಮನು, ಯೆಗೀಯೇಲರು ಇವರನ್ನು ನೇಮಿಸಿದರು. ಆಮೆನ್. ಇವರೆಲ್ಲರೂ ದ್ವಾರಪಾಲಕರಾದರು, ಇವರೆಲ್ಲ ಆಲಯದಲ್ಲಿ ಸೇವೆ ಮಾಡುವರಾದರು, ಆರಾಧಕರಾದರು, ಬಾರಿಸುವರಾದರು. ಹಲ್ಲೆಲೂಯಾ. ಕಾರಣ ಒಂದೇ, ದೇವರ ಪ್ರಸನ್ನತೆ ಅವರ ಮನೆಯಲ್ಲಿ ಇದ್ದದರಿಂದ. ದಾವೀದನು ತಿರುಗಾ ಬರ್ತಾನೆ, ನೋಡಪ್ಪ ಓಬೇದೋಮನೆ ಆ ಮಂಜೂಷವನ್ನ ಕೊಡು ಅಂದಾಗ, ಆಯ್ತಪ್ಪ ತಗೊಂಡು ಹೋಗಂತಾನೆ. ಹಲ್ಲೆಲೂಯಾ, ತಗೊಂಡು ಹೋಗಂತಾರೆ. ಆದ್ರೆ ಆ ಮಂಜೂಷ ತಗೊಂಡು ಹೋದಾಗ ಓಬೇದೋಮನ ಅವನ ಮಕ್ಕಳು, ಮೊಮ್ಮಕ್ಕಳು, ಮನೆಮಕ್ಕಳೆಲ್ಲ ಆ ಮಂಜೂಷವನ್ನ ಹಿಂಬಾಲಿಸಿ ಅಲ್ಲಿ ಬಾರಿಸುವರಾದರು, ಆರಾಧನೆ ಮಾಡುವರಾದರು, ಊದುವರಾದರು, ಸ್ತೋತ್ರ ಮಾಡುವರಾದರು, ಸೇವೆ ಮಾಡುವರಾದರು. ಹಲ್ಲೆಲೂಯಾ. ಇವತ್ತು ನಾವು ನಮ್ಮ ಮಕ್ಕಳನ್ನ ದೇವರ ಸೇವೆಯಲ್ಲಿ, ಆಲಯದಲ್ಲಿ ಕೆಲಸ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಬಾರಿಸೋದಕ್ಕೆ ನಾವು ಬಿಡೋದಿಲ್ಲ, ಹಾಡು ಹಾಡೋದಕ್ಕೆ ನಾವು ಬಿಡೋದಿಲ್ಲ. ಇದನ್ನೆಲ್ಲ ನಾವು ಕಲಿಸ್ಬೇಕು. ಯಾವಾಗ ದೇವರ ಪ್ರಸನ್ನತೆ ನಿನ್ನ ಒಳಗಡೆ ಬರುತ್ತೋ ಆವಾಗ ನಮ್ಮ ಮಕ್ಕಳು ಚೇಂಜ್ ಆಗ್ತಾರೆ. ಹಲ್ಲೆಲೂಯಾ. 1 ಪೂರ್ವಕಾಲ ವೃತ್ತಾಂತ 15:24ನೇ ವಚನ ಓದಿ. 15:24 ಬೇಗ ಓದಬೇಕು. ಶೆಬನ್ಯ, ಯೆಷಾಫಾಟ್, ನೆತನೇಲ್, ಅಮಾಸೈ, ಜಕರ್ಯ, ಬೆನಾಯ, ಎಲಿಯೆಜರ್ ಎಂಬ ಯಾಜಕರು ತುತ್ತೂರಿಗಳನ್ನು ಊದುತ್ತಾ ದೇವ ಮಂಜೂಷದ ಮುಂದೆ ಹೋಗುವವರು. ಇವರು ಆರಾಧನೆ ಮಾಡುವವರು, ತುತ್ತೂರಿ ಊದುವರು, ಬಾರಿಸುವರಾದರು. ಹಲ್ಲೆಲೂಯಾ. ಅದೇ 16ನೇ ಅಧ್ಯಾಯ 38ನೇ ವಚನ. 16ನೇ ಅಧ್ಯಾಯ 38ನೇ ವಚನ. ಯೆದುತೂನನ ಮಗನಾದ ಓಬೇದೆದೋಮ್ ಹೋಸ ಇವರನ್ನು ಇವರ 68 ಮಂದಿ ಸಹೋದರರನ್ನು ಅಲ್ಲೇ ಇರಿಸಿದನು. ಯಾಜಕನಾದ ಚಾದೋಕನನ್ನು ಅವನ ಸಹೋದರರನ್ನು ಗಿಬ್ಯೋನಿನ ಪೂಜಾ ಸ್ಥಳದಲ್ಲಿದ್ದ ಯೆಹೋವನ ಗುಡಾರದ ಬಳಿಯಲ್ಲಿ ಇರಿಸಿದನು. ಆಮೆನ್. ಎಲ್ಲಿದ್ರು ಅವರು? ದೇವರ ಗುಡಾರದಲ್ಲಿ ಇಟ್ಟುಕೊಂಡ್ರು. ಹಲ್ಲೆಲೂಯಾ. ಯೆಶಾಯ 54:13ನೇ ವಚನ ಓದ್ರಿ. ಯೆಶಾಯ 54:13. ಯೆಶಾಯ 54:13. ಬೇರೆ ಬೇರೆ ಯಾರು ಸಿಗುತ್ತೆ ಅವ್ರಿಗೆ ಓದ್ರಿ. ನಿನ್ನ ಮಕ್ಕಳೆಲ್ಲರೂ ಯೆಹೋವನಿಂದ
ಏನಾಗುವುದು? ಧರ್ಮವೇ ನಿನಗೆ ಆಧಾರ, ಹಾ. ನೀನು ಹಿಂಸೆಗೆ ದೂರವಾಗಿರುವೆ, ಹಾ. ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿರುವುದು, ನಿನ್ನ ಹತ್ತಿರಕ್ಕೆ ಬಾರದು. ಆಮೆನ್. ಆಮೆನ್. ದೇವರ ಸೇವೆ ಮಾಡುವಾಗ ನಾಶನ ನಿನ್ನ ಬಳಿಗೆ ಬರೋದಿಲ್ಲ. ಹಲ್ಲೆಲೂಯಾ. ನಿನ್ನ ಮಕ್ಕಳಿಗೆ ಶಿಕ್ಷೆ ಆದ್ರೂ ಕೂಡ ಸೂಕ್ಷ್ಮವಾಗಿರ್ತಾರೆ. ಹಲ್ಲೆಲೂಯಾ. ಅದಕ್ಕೆ 112 ಕೀರ್ತನೆ 1-3 ವಚನ ನೋಡುವಾಗ, 112 1-3 ವಚನ ನೋಡುವಾಗ ಓದ್ರಿ. ಯೆಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿರ್ತಾನೋ ಆತನ ಆಜ್ಞೆಗಳಲ್ಲಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಅತ್ಯಾನಂದ ಪಡುತ್ತಾನೋ ಅವನೇ ಧನ್ಯನು. ಅವನೇ ಧನ್ಯನು. ಹಲ್ಲೆಲೂಯಾ. ಅವನ ಸಂತಾನವು ಅವನ ಸಂತಾನವು ಲೋಕದಲ್ಲಿ ಲೋಕದಲ್ಲಿ ಬಲಿಷ್ಠವಾಗುವುದು. ನೀತಿವಂತನ ವಂಶವು ನೀತಿವಂತನ ವಂಶವು ಶುಭ ಹೊಂದುವುದು. ಹಾ. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು. ಹಾ. ಅವನ ನೀತಿಯು ಸದಾಕಾಲವು ಫಲಿಸುತ್ತಿರುವುದು. ಆಮೆನ್. ನೀನು ದೇವರ ಸೇವೆ ಮಾಡುವಾಗ ಏನಾಗುತ್ತೆ? ಮಂಜೂಷ ಪೆಟ್ಟಿಗೆ ನಿನ್ನ ಮಳೆಗೆ ತರುವಾಗ, ದೇವರ ಪ್ರಸ್ತುತತೆ ನಿನ್ನ ಮನೆಯಲ್ಲಿ ಇರುವಾಗ ಏನ್ ನಡೆಯುತ್ತೆ ಅಂದ್ರೆ ಏನಾಗುತ್ತೆ? ಅದು ಅವನ ಒಬ್ಬರು ಹೋದ್ರೆ ಜೋರಾಗಿ ಆಡೋದು. ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಆ ಪಡುವ. ದೇವರ ಆಜ್ಞೆಯಲ್ಲಿ ಆನಂದ ಪಟ್ಟಿಲ್ಲ ಅಂದ್ರೆ ಇನ್ನು ಎಲ್ಲಿ ಆನಂದ ಪಡ್ತೀಯ? ಎಲ್ಲಿ ಆನಂದ ಪಡ್ತೀಯ? ಎಲ್ಲಿದೆ ಹೇಳ್ರಿ? ಇಲ್ಲಿ ಆನಂದ ಬಿಟ್ರೆ ಇನ್ನು ಎಲ್ಲಿದೆ? ತೋರಿಸು ನೋಡೋಣ. ಹಲ್ಲೆಲೂಯಾ. ದೇವರ ಸನ್ನಿಧಿಯಲ್ಲಿ ಬಿಟ್ರೆ ಆನಂದ ನಿನಗೆ ಎಲ್ಲೂ ಸಿಗಲ್ಲ. ಹಲ್ಲೆಲೂಯಾ. ಅತ್ಯಾನಂದ ಪಡುವವನು ಅವನಲ್ಲಿ ಆಗುವುದು. ಅವನ ಸಂತಾನವು ಲೋಕದಲ್ಲಿ ಆ, ಬಲಿಷ್ಠವಾಗುವುದು. ನೀನ್ ದೇವರ ವಾಕ್ಯದಲ್ಲಿ ಆನಂದ ಪಡುವ ಮನುಷ್ಯನು, ದೇವರ ಸೇವೆ ಮಾಡುವವನು, ದೇವರ ಆಲಯದಲ್ಲಿ ಇರುವವನು, ದೇವರ ಮಂಜೂಷ ಪೆಟ್ಟಿಗೆ ಇರುವವನು, ಪ್ರಸನ್ನತೆಯನ್ನು ಹೊಂದಿಕೊಳ್ಳುವವನ ಧನ ಮನುಷ್ಯರ ಅವರು ಏನಾಗಿರ್ತಾರಂದ್ರೆ ಅವನ ಸಂತಾನವು ಅವರ ಲೋಕದಲ್ಲಿ ಸಂತಾನವು ಲೋಕದಲ್ಲಿ ಏನಾಗಿರುತ್ತೆ? ಬಲಿಷ್ಠವಾಗಿರುತ್ತೆ. ಹಲ್ಲೆಲೂಯಾ. ನಿನ್ನ ಸಂತಾನ ಯಾವುದಕ್ಕೂ ಅಡಗಾಡಬಾರ್ದಂದ್ರೆ ದೇವರಲ್ಲಿ ಇರ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವನೇನೋ ನಿಂಬೆ ಹಾಕ್ಲಿ, ಏನ್ ಬೇಕಾದ್ ಮಾಡಿ, ನಿನ್ನ ಕುಟುಂಬ ಮುರಿದು ಬೀಳಬಾರ್ದಂದ್ರೆ ದೇವರ ಪ್ರಸನ್ನತೆ ಇರಬೇಕು. ದೇವರ ಪ್ರಾರ್ಥನೆ ನಿನ್ನ ಮನೆಯಲ್ಲಿ ಇರಬೇಕು. ಹಲ್ಲೆಲೂಯಾ. 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 ಏನೋ ಅನ್ಬೋದು, ಏನು ತುಂಬಾ ಪ್ರಾರ್ಥನೆ ಮಾಡ್ತಾರೆ ನೋಡಿದ್ರೆ ಅವ್ರ ಮನೇಲಿ ಇಷ್ಟು ಮುತ್ಕೊಂಡಿದೆ, ಅವ್ರು ಇಷ್ಟು ಮುತ್ಕೊಂಡಿದೆ ನಿನಗೆ ಗೊತ್ತು. ಹಲ್ಲೆಲೂಯಾ. ಅವ್ರು ಎಷ್ಟು ಮುತ್ಕೊಂಡ್ರು ಅದನ್ನ ಜಯಿಸುವ ಶಕ್ತಿ ದೇವರ ಅವ್ರಿಗೆ ಕೊಡ್ತಾರೆ. ಹಲ್ಲೆಲೂಯಾ. ಅವ್ರು ಅದಕ್ಕೆ ಅಂಜೋದಿಲ್ಲ. ಹಲ್ಲೆಲೂಯಾ. ಅದಕ್ಕೆ ಭಯ ಪಡೋದಿಲ್ಲ. ಯಾಕಂದ್ರೆ ಅವ್ರ ಒಳಗಡೆ ಇರುವ ಮನುಷ್ಯ ಅಲ್ಲ, ಅಪ್ಪ ಅಲ್ಲ, ಅಮ್ಮ ಅಲ್ಲ, ತಮ್ಮ ಅಲ್ಲ, ತಂಗಿ ಅಲ್ಲ, ಒಳಗಡೆ ಇರೋನು ಪರಿಶುದ್ಧಾತ್ಮನಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವನ ಕುಟುಂಬ ಬಲಿಷ್ಠವಾಗಿರುತ್ತೆ. ಆಮೇಲೆ ನೀತಿವಂತನ ವಂಶವು ಶುಭ ಹೊಂದುವುದು. ಶುಭ ಹೊಂದುವುದು. ಅವನ ಮನೆಯಲ್ಲಿ ಧನ ಐಶ್ವರ್ಯಗಳಿರುವವು. ಅವನ ನೀತಿಯು ಅವನ ನೀತಿ ಸದಾಕಾಲವು ಫಲಿಸುತ್ತಿರುವುದು. ಹಲ್ಲೆಲೂಯಾ. 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 ಅವನ ನೀತಿ ಏನಾಗೋದು? ಸದಾಕಾಲ ಫಲಿಸುತ್ತಿರುವುದು. ಮುಗಿತಾ? ಮೂರನೇ ವಚನದಲ್ಲಿ ಮುಗಿತಾ? ಅಪೊಸ್ತಲರ ಕೃತ್ಯ 16:31. ಅಪೊಸ್ತಲರ ಕೃತ್ಯ 16:31. 16:31 ಇಡು. ಆಗ ನೀನು ರಕ್ಷಣೆ ಹೊಂದುವೆ, ಹಾ. ನಿನ್ನ ಮನೆಯವರು ರಕ್ಷಣೆ ಹೊಂದುವವರು ಆಮೆನ್. ಎಂದು ಹೇಳಿ. ಹಲ್ಲೆಲೂಯಾ. ನೀನು ಒಬ್ಬ ರಕ್ಷಣೆ ಹೊಂದ್ರೆ ನಿಮ್ಮ ಮನೆಯೆಲ್ಲ ರಕ್ಷಣೆ ಹೊಂದುತ್ತೆ. ನೀನು ಒಬ್ಬ ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ಆಶೀರ್ವಾದ ನಿನ್ನ ಮನೆಯವರಿಗೆಲ್ಲ ಇರುತ್ತೆ. ನೀನು ಒಬ್ಬ ಹೃದಯವನ್ನು ದೇವರಿಗೆ ತೆರೆದುಕೊಟ್ರೆ ನಿನ್ನ ಮನೆಯವರೆಲ್ಲರಿಗೂ ಆ ಪ್ರಕಾಶ ಇರುತ್ತೆ. ಹಲ್ಲೆಲೂಯಾ. 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 ಓಬೇದೋಮನು ಯಾವತ್ತೂ ಈ ರೀತಿ ನನ್ನ ಜೀವಿತದಲ್ಲಿ ಆಶೀರ್ವಾದ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಈ 3ನೇ ಸಂತತಿಯವರೆಗೂ ಆಶೀರ್ವದಿಸಲ್ಪಟ್ಟಿತು. ಅವನ ಮಕ್ಕಳು ಮೊಮ್ಮಕ್ಕಳು ಆಶೀರ್ವದಿಸಲ್ಪಟ್ಟರು. ಹಲ್ಲೆಲೂಯಾ. 3 ತಿಂಗಳು ಮಂಜೂಷ ಪಟ್ಟಿಗೆಯನ್ನ ಇಟ್ಟುಕೊಂಡಿದ್ದಕ್ಕೆ ದೇವರು ಅವರ ವಂಶವನ್ನು ಆಶೀರ್ವಾದ ಮಾಡಿದ್ರು. ಈ ನೀನು ಮಾಡುವ ಪ್ರಾರ್ಥನೆಯಿಂದ ನಿನ್ನ ತಲೆಮಾರಿನವರೆಗೂ ಆಶೀರ್ವಾದ ಇರುತ್ತೆ. ಅಪ್ಪ ಅಮ್ಮ ಮಾಡಿದ ಆಸ್ತಿ ಉಳಿಯಲ್ಲ. ಹಲ್ಲೆಲೂಯಾ. ಆಸ್ತಿ ಉಳಿಯಲ್ಲ, ಅಂತಸ್ತು ಉಳಿಯಲ್ಲ, ಹಣ ಉಳಿಯಲ್ಲ, ಈ ವಸ್ತುಗಳು ಉಳಿಯಲ್ಲ. ನೀನು ಮಾಡಿರೋ ಪ್ರಾರ್ಥನೆ ಉಳಿಯುತ್ತೆ. ಹಲ್ಲೆಲೂಯಾ. ನೀನು ಮಾಡಿರುವ ಸೇವೆ ಉಳಿಯುತ್ತೆ. ನೀನು ಮಾಡಿರುವ ಉಪಕಾರ ಉಳಿಯುತ್ತೆ. ಹಲ್ಲೆಲೂಯಾ. ಇವತ್ತು ಎಷ್ಟು ನಿನ್ನ ಮಗುವಿನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೀಯೋ ಅವನು ಬೆಳೀತಾ 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 ದೇವರಲ್ಲಿ ಬೆಳೆಯುವಾಗ ಅವನ ಆಶೀರ್ವಾದ ತಲೆಮಾರಿನವರೆಗೂ ಇರುತ್ತೆ. ಅವನು ಬೆಳೆಯುವುದಕ್ಕೆ, ಅವನ ಆಶೀರ್ವಾದ ಹೊಂದುವುದಕ್ಕೆ ಕಾರಣ ನಿನ್ನ ಪ್ರಾರ್ಥನೆ. ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೆ ಅವನ
ಮನುಷ್ಯನು ಒಂದು ಮನೆಯನ್ನ ತೆರೆದುಕೊಟ್ರೆ ಅದರಿಂದ ಮೂರು ತಲೆಮಾರಿನವರೆಗೂ ದೇವರ ಆಶೀರ್ವಾದ ಮಾಡ್ತಾರೆ. ಒಂದು ಮನೆ ಅದಕ್ಕೆ ಪ್ರಾರ್ಥನೆಗೆ. ಮಾರ್ತಾ ಮರಿಯಳು ಮನೆಯಲ್ಲಿ ಯೇಸು ದೇವರ ಪ್ರಸನ್ನತೆ ಅವನ ಮನೆಯಲ್ಲಿದ್ದು ದೇವರ ಮಂಜೂಷವನ್ನ ಅನುಭವಿಸಿದ ನಂತರ ಇವಾಗ ಅವನ ಆಶೀರ್ವಾದವನ್ನ ನೋಡಿ ದಾವೀದನು ಹೇಳ್ತಾನೆ, ಹೊಟ್ಟೆ ಕಿಚ್ಚಿ ಪಡ್ತಾನೆ. ಯಾರು ಹೇಳ್ರಿ? ದಾವೀದನು ಹೊಟ್ಟೆ ಕಿಚ್ಚಿ ಪಡ್ತಾನೆ. ಅವಾಗ ಹೇಳ್ತಾನೆ, ಒಬೇದವನ ತಗೊಂಡು ಬಂದ ಹಲ್ಲೆಲೂಯಾ ಹಲ್ಲೆಲೂಯಾ. ಆಶೀರ್ವಾದ ಆದ್ರೆ ಎಲ್ಲರಿಗೂ ಹೊಟ್ಟೆ ಕಿಚ್ಚೆ, ಹೌದಲ್ಲ? ಕಾಮನ ಇವ್ನು ಯಾಕೆ ಉದ್ಧಾರ ಆಗ್ತಾ ಇದ್ದಾರ ಅಂತ ಹೇಳಿ ಉರ್ಕೊಳಕ್ ಶುರು ಮಾಡಿ. ಹಲ್ಲೆಲೂಯಾ. ಆದ್ರೆ ಅವನಿಗೆ ಶುರುವಾಯ್ತು. ಅವಾಗ ಹೇಳ್ತಾನೆ, ಅದನ್ನು ಕೊಡು ಅಂತನು. ಅದಕ್ಕೆ ಅವನು ಹೇಳ್ತಾನೆ, ತೆಗೆದುಕೊಂಡು ಹೋಗು, ಮಂಜೂಷ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹೋಗು ಅಂತ ಹೇಳ್ತಾನೆ. ಆದ್ರೆ ಏನ್ ಹೇಳ್ತಾನೆ ಗೊತ್ತಾ? ಮಂಜೂಷ ಪೆಟ್ಟಿಗೆ ನೀನ್ ತಗೊಂಡು ಹೋಗಬಹುದು, ಆ ಮಂಜೂಷ ಪೆಟ್ಟಿಗೆ ಆಲ್ರೆಡಿ ನನ್ನ ಹೃದಯದಲ್ಲಿ ಇದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ಪೆಟ್ಟಿಗೆ ತಗೊಂಡು ಹೋಗ್ಬೋದು, ಆದ್ರೆ ಆ ದೇವರ ಪ್ರಸನ್ನತೆ ನನ್ನ ಒಳಗಡೆ ಇದೆ. ನಿನ್ನ ಒಳಗಡೆ ಇರುವ ಪ್ರಸನ್ನತೆ ಯಾರು ಕದ್ಕೊಳ್ಳಕ್ ಆಗೋದಿಲ್ಲ. ನಿನ್ನ ಒಳಗಡೆ ಇರುವ ಪ್ರಾರ್ಥನೆ ಆತ್ಮ ಇದೆಯಲ್ಲ, ಆ ದೇವರ ವಾಕ್ಯ ಶಕ್ತಿ ಇದೆಯಲ್ಲ, ಆ ದೇವರ ಮನ್ನ ಇದೆಯಲ್ಲ, ಅದನ್ನ ಯಾರು ಕಸ್ಕೊಳ್ಳಕ್ ಆಗೋದಿಲ್ಲ. ಹಲ್ಲೆಲೂಯಾ. ನಿನ್ನ ಮನೆ ಕಸ್ಕೋಬಹುದು, ಹಣ ಕಸ್ಕೋಬಹುದು, ಆಸ್ತಿ ಕಸ್ಕೋಬಹುದು, ನಿನ್ನ ಏನೆಲ್ಲ ಕಸ್ಕೋಬಹುದು. ದೇವರ ಪ್ರಸನ್ನತೆ, ನಿನ್ನ ಮೇಲಿರುವ ಅಭಿಷೇಕ, ನಿನ್ನ ಮೇಲಿರುವ ವರಗಳು, ನಿನ್ನಲ್ಲಿರುವ ಪ್ರಾರ್ಥನಾತ್ಮ ಯಾರು ಕಸ್ಕೊಳ್ಳೋದಿಲ್ಲ. ಅದು ನೀನೇ ಕೊಡ್ಬೇಕಷ್ಟೇ. ನೀನು ಬೇಡ, ನಾನು ಪ್ರೇಯರ್ ಮಾಡಲ್ಲ, ನನಗೆ ಬರೋದಿಲ್ಲ ಮತ್ತು ನಾನು ಮಾಡಲ್ಲ ಅಂತ ನೀನೇ ಬಿಡಬೇಕು ಹೊರತಾಗಿ ದೇವರು ಕಸ್ಕೊಳ್ಳೋದಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಅನೇಕರು ತಮ್ಮನ್ನು ತಾವೇ ಜಾರಿ ಬಿದ್ದವರು ಅನೇಕರು ಬೈಬಲ್ ಅಲ್ಲಿ ಇದ್ದಾರೆ, ಅದನ್ನ ಹೇಳೋದಕ್ಕೆ ಟೈಮ್ ಇಲ್ಲ. ಹಾಗಾದ್ರೆ ಓಬೇದವನು ಇವತ್ತು ಹೇಳ್ತಾನೆ, ಮಂಜೂಷವನ್ನು ಅವನ ಹೃದಯದಿಂದ ತೆಗೆದು ಹಾಕಲಿಲ್ಲ, ಅವನನ್ನು ಹಿಂಬಾಲಿಸಿ ಸೇವೆ ಮಾಡುವುದಕ್ಕೆ ಹೋದ. ಕೊರ್ನೇಲನು ಭಯಭಕ್ತಿ ಉಳ್ಳವನಾಗಿದ್ದ. ಹಲ್ಲೆಲೂಯಾ. ಅವನ ಕುಟುಂಬದಿಂದ, ಅವನ ಮಾಡುವ ದಾನ ಧರ್ಮದಿಂದ, ಅವನ ಪ್ರಾರ್ಥನೆಯಿಂದ, ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ಅವನು ಮಾಡುವ ದಾನ ಧರ್ಮ, ಅವನು ಮಾಡುವ ಪ್ರಾರ್ಥನೆ, ಅವನು ಮಾಡುವ ಉಪವಾಸದಿಂದ ಅವನ ಕುಟುಂಬಕ್ಕೂ ಅಲ್ಲಿದ್ದವರು ಎಲ್ಲರಿಗೂ ಆಶೀರ್ವಾದ ಉಂಟಾಯಿತು. ಹಲ್ಲೆಲೂಯಾ. ನೀನು ಮಾಡುವ ದಾನದಿಂದ, ನೀನು ಮಾಡುವ ಪ್ರಾರ್ಥನೆಯಿಂದ, ನೀನು ಮಾಡುವ ಉಪವಾಸದಿಂದ, ನೀನು ಮಾಡುವ ಸೇವೆಯಿಂದ ನಿನ್ನ ತಲೆಮಾರಿನವರೆಗೂ, ನಿನ್ನ ಕುಟುಂಬದವರೆಗೂ ಆಶೀರ್ವಾದ ಉಂಟಾಗುತ್ತೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಾನೇ ನಿಮಗೆ ವಿಶ್ರಾಂತಿ ಕೊಡಬೇಕು. ಸಂಪೂರ್ಣ ಸಂತೋಷ ದೇವರು ನಮಗೆ ಕೊಡ್ತಾನೆ. ಆತನ ಪ್ರಸನ್ನತೆಯನ್ನ ನೋಡ್ಬೇಕು ನಾವು. ಹೋದ್ರಿ ಕೀರ್ತನೆ 27:4ನೇ ವಚನ ಹೋದ್ರಿ. ಕೀರ್ತನೆ 27:4ನೇ ವಚನ ಹೋದ್ರಿ. ಕೀರ್ತನೆ 27:4. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆಯಾಗಬೇಕೆಂಬ ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದಕ್ಕೆ ಎದುರು ನೋಡುತ್ತಿರುವೆನು. ಆಮೆನ್ ಹಲ್ಲೆಲೂಯಾ. ಎಲ್ಲರ ಮನೆಯಲ್ಲಿ ದೇವರ ಪ್ರಸನ್ನತೆ. ದೇವರ ವಾಕ್ಯ ಹೇಳ್ತದೆ 91ನೇ ಕೀರ್ತನೆ 1-2, ಪರಾತ್ಮರ ಮೊರೆ ಹೊಕ್ಕಿರುವವನು ಸರ್ವಶಕ್ತರ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹಲ್ಲೆಲೂಯಾ. ದೇವರ ಮೊರೆ ಹೊಕ್ಕಾಗ ಅವನು ಸುರಕ್ಷಿತರಾಗಿರ್ತಾರೆ. ಪರಾತ್ಮರ ಯಾರು ಮೊರೆ ಹೋಗ್ತಾರೋ ಅವರು ಸುರಕ್ಷಿತರಾಗಿರ್ತಾರೆ. ಅದಕ್ಕೆ ಯೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆನು. ಹಲ್ಲೆಲೂಯಾ. ಯೇಸು ಹೇಳ್ತಾನೆ, ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಪ್ರಕಟಣೆ 3:20, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲು ತೆರೆದರೆ ಅವನ ಸಂಗಡ ಊಟ ಮಾಡಬೇಡ. ಹಲ್ಲೆಲೂಯಾ. ದೇವರ ಹೃದಯ, ನಿನ್ನ ಹೃದಯವನ್ನು ದೇವರು ತಟ್ತಾ ಇದ್ದಾನೆ. ನೀನು ಬಾಗಿಲನ್ನು ತೆರೆ, ಯೇಸಪ್ಪ ನನ್ನ ಹೃದಯದಲ್ಲಿ ಬಾ, ಈ ಕಪಟವೆಲ್ಲ ತೆಗೆದಾಕು, ಈ ಕೆಟ್ಟ ಚಟ ತೆಗೆದಾಕು ಅಂತ ನೀನು ಪ್ರಾರ್ಥನೆ ಮಾಡಿದ್ರೆ ಯೇಸು ನಿನ್ನ ಒಳಗಡೆ ಬರ್ತಾನೆ. ಅಪೊಸ್ತಲರು ಕಾದುಕೊಂಡರು ಮಾಡಿ ಮೇಲೆ ಕಾದುಕೊಂಡಾಗ ದೇವರ ಮಹಿಮೆ ಅವರ ಮೇಲೆ ಇಳಿದು ಬಂದಾಗ 120ರಿಂದ 3,000ರಿಂದ 5,000. ಹಲ್ಲೆಲೂಯಾ. ಹಿಂಗೆ ಬೆಳೀತಾ ಹೋಯ್ತು. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರ ಸಮೀಪಕ್ಕೆ ಬನ್ನಿರಿ, ಆಗಲೇ ಆತನು ನಿಮ್ಮ ಸಮೀಪಕ್ಕೆ ಬರಲು. ಮೊದಲು ದೇವರ ಸಮೀಪಕ್ಕೆ ಬಾ. ಹಲ್ಲೆಲೂಯಾ. ಆಗಲೇ ಆತನು ನಿಮ್ಮ ಸಮೀಪಕ್ಕೆ ಬರ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ವಾರ ದೇವರ ಸನ್ನಿಧಿಗೆ ಬನ್ನಿ. ಪ್ರತಿದಿನ ದೇವರ ಸನ್ನಿಧಿ ಕೂತ್ಕೊಡ್ರಿ. ಪ್ರತಿ
ಪ್ರತಿದಿನ ಪ್ರಾರ್ಥನೆ ಮಾಡ್ರಿ, ಪ್ರತಿದಿನ ಆರಾಧನೆ ಮಾಡ್ರಿ, ಪ್ರತಿದಿನ ಉಪವಾಸ ಮಾಡ್ರಿ. ದೇವರು ನಿಮ್ಮ ಸಂಗಡ ಇರ್ತಾನೆ, ನಿಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಒಂದು ವಾಕ್ಯ ಓದಿ ನಾನು ಮುಗಿಸ್ತೀನಿ. 2 ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ 1-2 ವಚನ ಮುಗಿಸ್ತೀನಿ ನಾನು. ಲಾಸ್ಟ್ ಇದು 2 ಪೂರ್ವಕಾಲ ವೃತ್ತಾಂತ 15:1-2 ಸರಿಯಾಗಿ ಆಗ್ಲಿಲ್ಲ. ಆಗ ಒಬೇದನ ಮಗನಾದ ಅಜರ್ಯನ ಮೇಲೆ ದೇವರ ಆತ್ಮವು ಬಂದದ್ದರಿಂದ ಅವನು ಆಸನನನ್ನು ಎದುರುಗೊಳ್ಳುವುದಕ್ಕೆ ಹೋಗಿ ಅವನಿಗೆ, ಆಸನೆ, ಎಲ್ಲ ಯೆಹೂದ ಬೆನ್ಯಾಮೀನ್ ಕುಲಗಳವರೇ ಕಿವಿಗೊಡಿರಿ. ನೀವು ಯೆಹೋವನನ್ನು ಹೊಂದಿಕೊಂಡಿರುವ ತನಕ ಆತನು ನಿಮ್ಮೊಂದಿಗಿರುವನು. ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ಆತನು ನಿಮ್ಮನ್ನು ಬಿಟ್ಟು ಬಿಡುವನು. ಆಮೆನ್. ದೇವರ ಹುಡುಕುವಾಗ, ನೀನು ಹುಡುಕುವಾಗ ದೇವರು ಸಿಗ್ತಾನೆ. ಹಲ್ಲೆಲೂಯ. ಅವನಿಗೆ ಭಿನ್ನಹ ಮಾಡಿರಿ. ಅವನು ಸಿಕ್ಕುವ ಸಮಯದಲ್ಲಿ ಅವನನ್ನ ಹುಡುಕಿರಿ, ಅವನ ಸಂಗಡ ಇರಿರಿ. ಹಲ್ಲೆಲೂಯ. ಸಿಕ್ಕುವ ಕಾಲದಲ್ಲಿ ಆತನನ್ನ ಆಶ್ರಯಿಸ್ರಿ, ಪೂರ್ಣ ಹೃದಯದಿಂದ ಹುಡುಕ್ರಿ. ಹಲ್ಲೆಲೂಯ. ನೀವು ದೇವರನ್ನ ಹುಡುಕುವಾಗ ದೇವರು ನಿಮ್ಮ ಜೊತೆ ಇರ್ತಾನೆ. ಈ ಲೋಕದಲ್ಲಿ ಏನೆಲ್ಲ ಹುಡುಕೋಕ್ಕಿಂತ ದೇವರನ್ನು ಹುಡುಕ್ರಿ. ದೇವರ ಪ್ರಾರ್ಥನೆಯಲ್ಲಿ ನಿರಂತರ ಆಗಿದೆ. ಉಪವಾಸ ಕೂತಾಗ ಅಲ್ಲಿ ದೇವರು ಬರ್ತಾರೆ, ಪ್ರಾರ್ಥನೆ ಮಾಡುವಾಗ ದೇವರು ಬರ್ತಾನೆ. ಕುಟುಂಬ ಪ್ರಾರ್ಥನೆ ಮಾಡ್ರಿ, ವೈಯಕ್ತಿಕ ಪ್ರಾರ್ಥನೆ ಬೆಳಗ್ಗೆ ಮಾಡ್ರಿ, ರಾತ್ರಿ ಎಲ್ಲರೂ ಸೇರಿ ಬರುವಾಗ ಫಸ್ಟ್ ಕುಟುಂಬ ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಸೇರಿ ಕುಟುಂಬ ಪ್ರಾರ್ಥನೆ ಮಾಡಿ ಊಟ ಮಾಡಿ ಮಲ್ಕೊಡ್ರಿ. ಒಂದು ಆಶೀರ್ವಾದ ಇರುತ್ತೆ, ಒಂದು ಅನ್ಯೋನ್ಯತೆ ಇರುತ್ತೆ. ಪ್ರಸನ್ನತೆ ಇಲ್ಲ ಅಂದ್ರೆ, ದೇವರ ಮಂಜುಷ ಅಂದ್ರೆ ದೇವರ ವಾಕ್ಯದ ಕತ್ತಿ, ಹಲ್ಲೆಲೂಯ, ದಶಾಜ್ಞೆಗಳು, ಮನ್ನಾ, ಹಲ್ಲೆಲೂಯ, ದೇವರ ವಾಕ್ಯ, ಹಲ್ಲೆಲೂಯ, ಪ್ರಾರ್ಥನೆ ಎಂಬ ಕೋಲು, ಇದು ನಮ್ಮ ಒಳಗಡೆ ಇಲ್ಲ ಅಂದ್ರೆ ನಮ್ಮ ಜೀವನ ಬರಡು ಭೂಮಿ ಆಗಿರುತ್ತೆ, ಎಲ್ಲ ಡ್ರೈನೆಸ್ ಆಗಿರುತ್ತೆ, ನಮ್ಮ ಜೀವನ ಸುಖಕರವಾಗಿರೋದಿಲ್ಲ. ನಾನು ಹೇಳ್ತೀನಿ ಕೇಳಿ, ನೀವು ಪ್ರತಿನಿತ್ಯವೂ ಪ್ರಾರ್ಥನೆ ಮಾಡೋದನ್ನ ಕಲೀರಿ. ಪ್ರತಿನಿತ್ಯವೂ ನಿಮ್ಮ ಮಕ್ಕಳಿಗೆ ವಾಕ್ಯವನ್ನು ಓದಿಸುವುದನ್ನು ಕಲಿಸ್ರಿ. ಪ್ರಾರ್ಥನೆ ಮಾಡುವುದನ್ನ ಕಲಿಸ್ರಿ. ಹಲ್ಲೆಲೂಯ. ಪ್ರಾರ್ಥನೆ ಮಾಡುವುದನ್ನ ಕಲಿಸ್ರಿ, ಉಪವಾಸ ಮಾಡುವುದನ್ನ ಕಲಿಸ್ರಿ. ಅವಾಗ ನೋಡಿ ನಿಮ್ಮ ಮಕ್ಕಳ ಭವಿಷ್ಯ ನೀವೇ ನೋಡ್ತೀರಿ. ಅದಕ್ಕೆ ದೇವರು ಹೇಳ್ತದೆ, ಮುಂದೆ ನೀವು ಈಗ ಅಳುವವರೇ ಮುಂದೆ ನಗ್ತೀರಾ, ಈಗ ನೀವು ನಗುವವರೇ ಮುಂದೆ ಅಳುತ್ತೀರಾ. ಹಲ್ಲೆಲೂಯ. ಅದಕ್ಕೆ ಪ್ರಸಂಗಿ 12:1 ಹೇಳ್ತದೆ, ಕಷ್ಟದ ದಿನಗಳು ಬರುವುದರೊಳಗಡೆ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸದಿರಬೇಡ. ಕಷ್ಟ ಬಂದ ಮೇಲೆ ಪ್ರಾರ್ಥನೆ ಮಾಡೋದು, ಬರೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋದ? ಬರೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿದ್ರೆ ಅದು ಬರೋದಿಲ್ಲ. ಹಲ್ಲೆಲೂಯ. ನೀ ಬಂದ ಮೇಲೆ ಬಡ್ಕೊಂಡ್ರೆ ಏನು ಆಗೋದಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ನೀನು ಮುಂಚೆನೆ ಪ್ರಾರ್ಥನೆ ಮಾಡು. ದೇವರೇ ನಿನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡು, ದೇವರೇ ನಿನ್ನ ಮಗಳಿಗಾಗಿ ಪ್ರಾರ್ಥನೆ ಮಾಡು, ನಿನ್ನ ಗಂಡನಿಗಾಗಿ ಮಾಡು, ನಿನ್ನ ಮಗಳಿಗಾಗಿ ಮಾಡು. ನೀನು ಮಾಡುವ ಪ್ರಾರ್ಥನೆಯಿಂದ ಅವನು ಬದಲಾಗ್ತಾನೆ. ವಾಕ್ಯ ಹೇಳ್ತದೆ, ನೀನು ಮಾಡುವ ಪ್ರಾರ್ಥನೆಯಿಂದ ನಿನ್ನ ಗುಣಗಳನ್ನು ನೋಡಿ ನಿನ್ನ ಯಜಮಾನನ ಬದಲಾಗ್ತಾನೆ. ಹಲ್ಲೆಲೂಯ. ಒಬ್ಬ ಬಹಳ ಕುಡುಕ ಇದ್ದ ಗಂಡ, ತುಂಬಾ ಕುಡಿತಾ ಇದ್ದ, ಕುಡಿದು ಯಾವಾಗಲೂ ಹೊಡಿತಾ ಇದ್ದ. ಅವನು ಒಂದು ದಿನ ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಕುಡಿದು ಫುಲ್ ಟೈಟ್ ಆಗಿ ಬರ್ತಾರೆ. ಮನೆಯಲ್ಲಿ ಏನು ಇರೋದಿಲ್ಲ. ಹೆಂಡತಿ ತನ್ನ ಮಕ್ಕಳ ಇಬ್ಬರನ್ನ ಕರ್ಕೊಂಡು ಮೊಳಕಾಲಾಗಿ ಕಣ್ಣೀರಿಂದ, ಅಪ್ಪ ನನ್ನ ಗಂಡ ಕುಡಿದು ಎಲ್ಲಿ ಬಿದ್ದಿದ್ದಾನ ಗೊತ್ತಿಲ್ಲ, ಅವನನ್ನು ಕಾಪಾಡು, ಅವನಿಗೇನು ಆಗಬಾರ್ದು, ಅವನಿಗೆ ಅನಾಹುತ ಆಗಬಾರ್ದು, ಅವನು ಸಾಯಬಾರ್ದು ಅಂತ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ಗಂಡ ಎದುರುಗಡೆನೆ ನಿಂತ್ಕೊಂಡಿದ್ದಾನೆ. ಹಲ್ಲೆಲೂಯ. ಸಡನ್ಲಿ ಅವ್ರನ್ನ ನೋಡಿಬಿಟ್ಟು ಮೊಳಕಾಲಾಗಿ ಹೆಂಡತಿ ಕಾಲಿಗೆ ಬಿದ್ದು ಅಳ್ತಾ ಇದ್ದಾನೆ. ಅಮ್ಮ, ನನ್ ಕ್ಷಮಿಸ್ಬಿಡಮ್ಮ, ನಾನು ತಪ್ಪು ಮಾಡಿಬಿಟ್ಟೆ, ನೀನು ಇಷ್ಟು ನನಗೋಸ್ಕರ ಪ್ರಾರ್ಥನೆ ಮಾಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ, ನಾನು ನಿನಗೆ ತುಂಬಾ ಹಿಂಸೆ ಕೊಟ್ಬಿಟ್ಟೆ, ಇವತ್ತೇ ಈ ಕುಡಿಯೋದು ಲಾಸ್ಟ್ ಅಂತ ಹೇಳ್ಬಿಟ್ಟು ಅವನು ಕುಡಿಯೋದನ್ನ ಬಿಟ್ಟ. ಹಲ್ಲೆಲೂಯ. ಹಲ್ಲೆಲೂಯ. ಅವನು ಹಾಳಾಗಿ ಹೋಗ್ಲಿ, ಅವನು ಸಾಯ್ಲಿ ಅಂತಲ್ಲ, ನೀನು ಅವನಿಗೋಸ್ಕರ ಫಸ್ಟ್ ನೀನು ಬದಲಾಗ. ಮನೆ ಯಜಮಾನಾದವಳು ನೀನು, ಯಜಮಾನಾದವನು ನೀನು ಬದಲಾಗಿ ಫಸ್ಟ್ ನೀನು ಪ್ರಾರ್ಥನೆ ಮಾಡೋದು ಕಲಿ. ನೀನು ಪ್ರಾರ್ಥನೆ, ತಂದೆ ತಾಯಿ ಪ್ರಾರ್ಥನೆ ಮಾಡೋದನ್ನ ನೋಡಿ ಮಕ್ಕಳು ಬದಲಾಗ್ತಾರೆ. ಹಲ್ಲೆಲೂಯ. ಬದಲಾಗ್ತಾರೆ. ನಾವು ಪ್ರತಿನಿತ್ಯವೂ ರಾತ್ರಿ 2:30 ಗಂಟೆಯಿಂದ 6 ಗಂಟೆವರೆಗೂ ನಾವು ಪ್ರಾರ್ಥನೆ ಮಾಡುವಾಗ ನನ್ನ ಮಕ್ಕಳು ಅದು ನೋಡ್ತಾರೆ. ಅವ್ರಿಗೆ ನಾವು ಯಾವತ್ತೂ ಪ್ರಾರ್ಥನೆ ಮಾಡಂತ ಹೇಳೋದಿಲ್ಲ. ನೀವು ಕೇಳ್ರಿ, ಅವ್ರು ಪ್ರತಿದಿನ ಬೆಳಗ್ಗೆ ಸಂಜೆ 1 ಗಂಟೆ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯ. 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 ನನ್ನ ಪ್ರೇರಣೆ ನನ್ನನ್ನು ನಾನು ಹೆಚ್ಚಿಸ್ಕೊಳ್ತಾ ಇಲ್ಲ. ನಿಮ್ಮ ಮಕ್ಕಳು
ಹಾಗೆ ಆದ್ರೆ ನನಗೆ ಸಂತೋಷ. ಹಲ್ಲೆಲೂಯಾ. ನಮ್ಮ ಸಭೆ ಮಕ್ಕಳು ಯಾರು ಅಡ್ಡದಾರಿಗೆ ಹೋಗಬಾರ್ದು, ಯಾರು ತಪ್ಪಿ ಹೋಗಬಾರ್ದು, ಯಾರು ಮೋಸಕ್ಕೆ ಹೋಗಬಾರ್ದು, ಅವ್ರು ಕುಡಿಬಾರ್ದು, ಸೇರಬಾರ್ದು, ಅವ್ರು ಗುಟ್ಕಾ ತಿನ್ನಬಾರ್ದು, ಅವ್ರು ಚಾಡಿ ಹೇಳಬಾರ್ದು, ಸುಳ್ಳು ಹೇಳಬಾರ್ದು, ಅವ್ರು ಕೊಲೆ ಮಾಡಬಾರ್ದು, ಅವ್ರು ಕಟಕರಾಗಬಾರ್ದು, ಅವ್ರು ಜೈಲಿಗೆ ಹೋಗಬಾರ್ದು. ಅದು ಆಸೆ ನನ್ನದಾಗಿದೆ. ಹಲ್ಲೆಲೂಯಾ. ಹೆಣ್ಣು ಮಕ್ಕಳು ಅಷ್ಟೇ, ಕೆಟ್ಟ ದಾರಿಗೆ ಅವ್ರು ಹೋಗಬಾರ್ದು, ಅವ್ರು ಒಳ್ಳೆ ಸಂಬಂಧಗಳು ಸಿಗ್ಬೇಕು. ನನ್ನ ಮಗಳಾದ್ರಷ್ಟೇ, ನೀವು ನನ್ನ ಮಕ್ಕಳಾದ್ರಷ್ಟೇ. ಹಲ್ಲೆಲೂಯಾ. ಹೆಣ್ಣು ಮಕ್ಕಳು ಒಳ್ಳೆ ಜೀವನ ಕಟ್ಟಿಕೊಳ್ಳುದು, ಆ ತರ ಆಗ್ಬಾರ್ದು. ನಮ್ಮ ಸಭೆ ಹೆಣ್ಣು ಮಕ್ಕಳು ಮೆಟ್ಟಿ ನಿಂತು ಜೀವನ